ಗೊತ್ತ ಕರ್ಕ ಬಂದೈತೆ ಸಾಕಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ 1 ವರ್ಷ. ಏನು ಕೇಳ್ಕೊಂಡಿದ್ರಿ? ನಾನು ಕಷ್ಟದಲ್ಲಿದ್ದಾಗ ಪರಿಹಾರ ಮಾಡ್ತಾ ಇಂದ ಒಂದು 5 ಕೆಲಸನೂ ಒಳ್ಳೇದಾಗೈತಿ. ಉಸಿರಾಡೋಕೆ ಆಗ್ತಿರ್ಲಿಲ್ಲ. ಅಮ್ಮನ ಫೋಟೋ ಹಿಂಗೆ ಎದೆ ಮೇಲೆ ಇಟ್ಕೊಂಡೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಮ್ಮನ ಸೈಕಲಲ್ಲಿ ಕರ್ಕೊಂಡು ಬಂದರು. ಅದು ಸ್ವಲ್ಪ ಹೊತ್ತಿಗೆ ನನಗೆ ಎಲ್ಲ ಹೋಗ್ಬೋದು ಅಂತಂದ್ರು. ಒಂದು 2 ದಿನದಾಗ ಆಪ್ರೇಷನ್ ಮಾಡಿಸ್ಕೊಂಡಾಯ್ತು. ಆಮೇಲೆ ಆರ್ಕೆ ಮಾಡ್ಕೊಂಡ್ವಿ. ಆರ್ಕೆ ಮಾಡ್ಕೊಂಡ್ಮೇಲೆ ನೋವು ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ 2 ವಾರ ಬಿಟ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕೆ ಕೊಟ್ಬಿಟ್ಟು ಹೋದ. ಯಾರಿಲ್ಲ ಅಂತ ಅನ್ಬೇಡ. ನೋಡ್ಲಿ ಬಿಗ್ಗೆ ಇದೀನಿ ಅಣ್ಣ ನಾನು. ಇಲ್ಲೋಡ ಇಲ್ಲಾಡ ಅಣ್ಣ ನನ್ನ ಬಿಗ್ಗೆಗೆ ಇಡೀ ಪ್ರತಿ ವರ್ಷ ಬಾದ ನಾನು ಕೊಡ್ತೀನಿ ಬಂಡಕ್ಕೆ. ಯಾರಿಲ್ಲ ಅನ್ಬೇಡ. ಹೇಳಿದ್ರು ಹಿಂಗಿದೆ ಅಂತ ಯೂಟ್ಯೂಬಲ್ಲಿ. ಅವರು ನನ್ನ ಹತ್ರ ಮೊಬೈಲಲ್ಲೇ ಇದಿರಲಿಲ್ಲ, ಎಂಥದ್ದು ಕರೆನ್ಸಿ ಇರಲಿಲ್ಲ, ಮೊಬೈಲ್ ಕರೆನ್ಸಿನೇ ಇಲ್ಲ ಪಾಪ. ಅವ್ರು ಹೇಳಿ ಮಾತಾಡಿ. ದೇವನಹಳ್ಳಿ. ನಾನು ಕಣ್ಣುಗಳು 2 ಕಳ್ಕೊಂಡ್ಬಿಟ್ಟಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ 1 ವರ್ಷ ಇದ್ದೆ. ಆಮೇಲೆ ಇಲ್ಲಿಗೆ ಹೇಳಿದ್ರು ನಮ್ಮ ಫ್ರೆಂಡ್ ಒಬ್ರು ಬಂದು. ಹೇಳಿದ್ದಕ್ಕೆ ಹೋಗಿ ಮುಕ್ಕೊಂಡೆ, ಅಮ್ಮನ ಕೇಳ್ಕೊಂಡೆ. ಅಮ್ಮ ನನ್ನ ಕಣ್ಣು ಶಾಶ್ವತ ಇರಲಿ, ಕಾಣಿಸ್ಲಿ ಅಂತ ಆ ಅಮ್ಮನ ಕಣ್ಣು ಕೊಟ್ಟವಳೆ. ಆದರೆ ಡಾಕ್ಟ್ರ್ ಏನು ಹೇಳ್ತಾರೆ, ನಿನ್ನ ಕಾಯಿಲೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ, ನೀನು ಉಳಿತೇ ಇಲ್ಲ ಅನ್ನೋದೇ ಗೊತ್ತಿಲ್ಲ ಅಂತ ಇವಾಗ ಹೇಳ್ತಿದ್ದೆ. ಮುಂಚೆ ನಿಮ್ಮ ಕಣ್ಣು ಕಾಣಿಸ್ತಿರ್ಲಿಲ್ಲ? ಇಲ್ಲ, ಕಾಣಿಸ್ತಾ ಇತ್ತು, ಸಡನ್ನಾಗಿ ಹೊರಟೈತಿ. ಈ ಮತ್ತೆ ಇಲ್ಲಿ ಬಂತು, ಇಲ್ಲಿ ಬೇಡ್ಕೊಂಬ ಬಂತು. ಏನಂತ ಬೇಡ್ಕೊಂಡು ಹಂಗೆ ಹೇಳ್ತಂಗೆ ಎಲ್ಲ ಜನ ಬೇಡ್ಕೊಳ್ಳಿ. ಅಮ್ಮ ತಾಯಿ, ನನಗೆ ನೀನೇ ದಿಕ್ಕು, ನನ್ನ ಕಣ್ಣು ಬರಂಗೆ ಮಾಡು, ನನ್ನ ಮಗುಗೆ ಯಾರೂ ದಿಕ್ಕಿಲ್ಲ, ನೀನೇ ಕಾಪಾಡಬೇಕು ಅಂತ ಬೇಡ್ಕೊಂಡು. ಕಷ್ಟದಲ್ಲಿದ್ದೀವಿ. ನೀವು ಯಾವ ಊರಕ್ಕ? ನನ್ನ ಸೌನೂರು. ಸೌನೂರು ಹಾವೇರಿ. ಜೋರಾಗಿ ಹೇಳಿ. ಸೌನೂರು ಹಾವೇರಿ. ನಿಮ್ಮ ಹೆಸರು? ಮೀರಾ ಅಂತ. ನೀವೇನು ಕೇಳ್ಕೊಂಡಿದ್ರಿ? ನಾನು ಕಷ್ಟದಲ್ಲಿದ್ದಾಗ ಪರಿಹಾರ ಮಾಡ್ತಾ ಇಂದ ಒಂದು 5 ಕೆಲಸನೂ ಒಳ್ಳೇದಾಗೈತಿ. ಇವಾಗ ಇದು 6ನೇದ್ದು. ಹಂಗಾಗಿ ಮತ್ತೊಮ್ಮೆ ಒಳ್ಳೇದು ಮಾಡ್ತಾ ತಾಯಿ ಅಂತ ಬಂದಿರೋದು. ಯಲ್ಲಾಪುರ ಸಮೀರೆ, ನಾವು ಘಾಟಿ ಹತ್ರ ಗುಂಜೂರು ನಮ್ಮದು. ತುಂಬ ಹುಷಾರಿರಲಿಲ್ಲ, ಉಸಿರಾಡೋಕೆ ಆಗ್ತಿರ್ಲಿಲ್ಲ. ಅಮ್ಮನ ಫೋಟೋ ಹಿಂಗೆ ಎದೆ ಮೇಲೆ ಇಟ್ಕೊಂಡೆ ಹಾಸ್ಪಿಟ್ಲಿಗೆ ಹೋದ್ವಿ. ICUಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಅಮ್ಮನ ಅರ್ಕೆ ಮಾಡ್ಕೊಂಡ್ವಿ. ಅಮ್ಮ ನಂಗೆ ಏನು ಇಲ್ದಂಗೆ ಮೇಲ್ ಮಾಡಿದ್ರೆ ಬಂದು ಅರ್ಕೆ ತೀರಿಸ್ತೀನಮ್ಮ ಅಂತ. ನಮಗೆ ಹುಷಾರಾಯ್ತು ಸಮೀರೆ. ಯಾರು ಅಂತಲೇ ಗೊತ್ತಿಲ್ಲ. ಅವ್ರು ಕಾರ್ ಎತ್ಕೊಂಬಂದು ಅಡ್ರೆಸ್ ಹೇಳ್ರಮ್ಮ ಹಾಸ್ಪಿಟ್ಲಿಗೆ ಬಿಡ್ತೀವಿ ಅಂದರು. ಅಮ್ಮಂದು ಫುಲ್ಲು ಕೇಳ್ಕೊತಾ ಇದ್ವು ಮನೆಯವರೆಲ್ಲ. ನನಗೆ ಉಸಿರಾಡೋಕೆ ಆಗ್ತಾ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸಮೀರೆ. ನಮ್ಮೂರ ಅಡ್ರೆಸ್ಸೇ ಗೊತ್ತಿಲ್ಲ. ಯಾವ ಊರು ತಾಯಿ ನೀವು? ದೊಡ್ಡಬಳ್ಳಾಪುರ ಘಾಟಿ ಹತ್ರ. ಯಾವ ಘಾಟಿ? ಘಾಟಿ ಸುಬ್ರಹ್ಮಣ್ಯ. ಅಲ್ಲಿಂದ ಬಂದ್ರ? ಅಲ್ಲಿಂದ. ಅವಾಗ ಅವ್ರು ಕರ್ಕೊಂಡೋಗಿ ಅವರೇ ಅಡ್ಮಿಟ್ ಮಾಡಿದ್ರು. ಮಾಡಿಬಿಟ್ಟು ಆದಮೇಲೆ ICUಲಿ ಅಡ್ಮಿಟ್ ಮಾಡಿದ್ರು. ಉಸಿರಾಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಅಮ್ಮನ್ನ ಜಾಸ್ತಿ ಹತ್ಕೊಂಡು ಕೇಳೋಟ್ಕೊಂಡಿದ್ದೆ. ಆ ಸ್ವಾಮಿಯವರು ಅಮ್ಮನ್ನ ಸೈಕಲಲ್ಲಿ ಕರ್ಕೊಂಡು ಬಂದರು. ಅದು ಸ್ವಲ್ಪ ಹೊತ್ತಿಗೆ ನನಗೆ ಎಲ್ಲ ಹುಷಾರಾಯಿತು. ಹೊಟ್ಟೆ ನೋವಿತ್ತು, ತುಂಬ ನೋವು ಬರ್ತಾ ಇತ್ತು. ಆಪ್ರೇಷನ್ ಸ್ಕ್ಯಾನಿಂಗ್ ಮಾಡಿಸಿದ್ಕೆ ಆಪ್ರೇಷನ್ ಮಾಡಬೇಕು, ಗಂಟೈತೆ ಅಂತ ಹೇಳಿದ್ರು. ಆಮೇಲೆ ಇವ್ರೇನಂದ್ರು, ತಾಯಿಗೆ ಅರ್ಕೆ ಕಟ್ಕೋ ಸರಿ ಹೋಗ್ಬೋದು ಅಂತಂದ್ರು. ಒಂದು 2 ದಿನದಾಗ ಆಪ್ರೇಷನ್ ಮಾಡಿಸ್ಕೊಂಡಾಯ್ತು. ಆಮೇಲೆ ಆರ್ಕೆ ಮಾಡ್ಕೊಂಡ್ವಿ. ಆರ್ಕೆ ಮಾಡ್ಕೊಂಡ್ಮೇಲೆ ನೋವು ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ 2 ವಾರ ಬಿಟ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕೆ ಕೊಟ್ಬಿಟ್ಟು ಹೋದ. ಕೊಟ್ಟು ಹೋಗಿ 4ನೇ ದಿನಕ್ಕೆ ಒಂದು ಪೆಟ್ಟಿ ಅಂಗಡಿ ಕಂಡಿದ್ದು. ಅಲ್ಲಿ ದೇವ್ರ ಫೋಟೋ ತಗೊಂಡೋಗಿ ಮುಂಚೆಗೆ ನಮ್ಮ ಮನೆಗೆ ಇಕ್ಕಿದ್ರು. ಇಕ್ಕಿದಾಗ ಅದು ಟೈಮಿಂಗ್ ಸಿಗ್ತಾ ಇರಲಿಲ್ಲ ಅವ್ರಿಗೆ ಪೂಜೆ ಮಾಡೋಕ್ಕೆ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಆವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಪೆಟ್ಟಿ ಅಂಗಡಿ ತೆಗಿತಾ ಇದ್ದಂಗೆ ಒಬ್ಬರು ಬಂದು ಪೂಜೆ ಮಾಡಿಸ್ಕೊಂಡು 10 ತಾರೀಕಿಗೆ ಬಂದ್ಬಿಟ್ಟು ಒಬ್ಬರು ಏನಮ್ಮ ದೇವ್ರಿಗೆ ಹೋಗಿದ್ರ ಅಂತ ಕೇಳಿದ್ರು. ಹ್ಞೂ ಅಂತಂದೆ. ಆಮೇಲೆ ಯಾಕೆ ಇಷ್ಟು ದಿನದಿಂದ ತೆಗಿತಾ ಇರಲಿಲ್ಲ ಅಂತಂದರು. ಟೈಮ್ ಸಿಗ್ತಾ ಇರಲಿಲ್ಲ ಅಣ್ಣ, ನಾವು ಕೆಲಸಕ್ಕೆ ಹೋಗ್ತಾ ಇದ್ದೋ ಅಂತಂದೆ. ನೀನು ಫೋಟೋ ತಗೊಂಬಂದು ಮನೇಲಿ ಇಟ್ಬಿಟ್ಟು ಹೊಂಟೋಗ್ಬಿಟ್ಟೆ, ತಾಯಿಗೆ ಪೂಜೆ ಬೇಡವಾ ಅಂತ ಅಂದರು. ಆಮೇಲೆ ಹಿಂಗೆ ಹುಷಾರಿಲ್ಲ, ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಬಂದ್ಬಿಟ್ಟು ಹಂಗಂತ ಹೇಳಿ ಏನು ಹೆದರ್ಕೊಂಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಮ್ಮ ಮನೇಲಿ ನಡೀತಾ ಇದ್ದಿತ್ತು ಕಷ್ಟ ಎಲ್ಲ ಹೇಳಿದ್ರು ಅವರು. ಹೇಳ್ಬಿಟ್ಟು ಏನು ಹೆದರ್ಕೊಂಬೇಡ ಅಂತ ಹೇಳ್ಬಿಟ್ಟು ಧೈರ್ಯ ಕೊಟ್ಬಿಟ್ಟು ಹೋದ್ರು. ಏನೂ ಆಗಲ್ಲ, ಏನು ಹೆದರ್ಕೊಂಬೇಡ ಅಂತ ಹೇಳಿ ಹೋದರು. ಇವಾಗ ಬಂದು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದೆ ನೆಲಮಂಗಲ.
ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನಾನು ಬೆಳ್ಳಿ ಮಕ್ಕಳ ತಂದು ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೀನಿ. ಸ್ಕ್ಯಾನಿಂಗ್ ಅಲ್ಲಿ ನಾರ್ಮಲ್ ರಿಪೋರ್ಟ್ ಬಂದರೆ ನಾನು ಮೊಡ್ಡಕ್ಕಿ ತಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬೆಳ್ಳಿ ಮಕ್ಕಳ ತಂದು ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೀನಿ. ನೀವೀಗ ಹುಷಾರಾಗಿದ್ದೀರಾ? ಇವಾಗ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗೈತೆ. ಒಂದು 2 ತಿಂಗಳು ಕಳೆದ ಮೇಲೆ ಸ್ಕ್ಯಾನಿಂಗ್ ಮಾಡಿಸಿ ನಾರ್ಮಲ್ ಬಂತು ಅಂದರೆ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನು ತಗೊಂಡೋಗಿದ್ದೀರಾ? ತಗೊಂಡೋಗಿದ್ದೀವಿ. ಇವತ್ತು ತಗೊಂಡೋಗ್ಬೇಕು. ನಾನು ಬಂದಿರೋ ಸಮಯ ಐದನೇ ಸಲ. ಫಸ್ಟ್ಗೆ ಬೇರೆ ಕಷ್ಟದ ಜೊತೆ ಬರ್ತಾ ಇದ್ವಿ. ಅವರು ಪ್ರಾಬ್ಲಮ್ ಕಷ್ಟ ಅಂದ್ಬಿಟ್ಟು 3ನೇ ಸರಿ ಬಂದಾಗ ನನ್ನ ಕಷ್ಟಕ್ಕೆ ನಾನು ಬಂದೆ. ಆ ದೇವರು ನನಗೆ ಒಳ್ಳೇದೇ ಮಾಡಿದ್ರು. ನಿಮ್ಗೆ ಬಂದು ಯಾರು ಅಂತ ಫೋಟೋ ಪೂಜೆ ಮಾಡೋ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಿಲ್ಲ ನಿಮಗೆ? ಇಲ್ಲ ಯಾರು ಅಂತ. ಅಲ್ಲಿ ಅಂಗಡಿ ಹತ್ರ ಬಂದು ನೀವು ಬಾಕ್ಲು ಹಾಕೊಂಡು ಹಿಂಗೆ ಹೋದ್ರೆ ಪೂಜೆ ಕೊಡಬೇಕು. ಆಮೇಲೆ ಮೊಸರನ್ನ ತೆಳಿಗೆ ಮಾಡಿ ಎಡೆ ಇಕ್ಕಿ ಪೂಜೆ ಮಾಡಿ ಡೈಲಿ ಪೂಜೆ ಮಾಡು, ಮಂಗಳವಾರ ಶುಕ್ರವಾರ ಮೊಸರನ್ನ ಎಡೆ ಹಾಕು ಅಂತ ಹೇಳಿ ಧೈರ್ಯ ಹೇಳೋದ್ರು. ಹೆಸರು? ಸಲ್ಮಾ. ಯಾವ ಊರಿಂದ ಬಂದಿರೋದು? ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ. ಹಾಂ. ನನ್ನ ಮಗನಿಗೆ ಹಿಂಗೆ ಒಂದು ಸ್ವಲ್ಪ ಮೈ ಹುಷಾರಿರಲಿಲ್ಲ, ತುಂಬ ಸುಸ್ತಾಗಿ ಬಿದ್ದುಬಿಟ್ಟಿದೆ. ಇದು ಎದೆನೇ ಉಸಿರು ನಿಂತ್ಕೊಬಿಟ್ಟಿತ್ತು. ಆಮೇಲೆ ನನ್ನ ಫ್ರೆಂಡು ಹೇಮಾ ಅಂತ ಇದ್ದಾರೆ ಹಿಂದು, ಅವರು ಈಗ ಬಂದಿದ್ರಂತೆ ಈ ದೇವಸ್ಥಾನಕ್ಕೆ. ಅವರು ಅಲ್ಲೇನೆ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು. ಅವರು ನಮ್ಮ ಹೇಮಾ ಅಂತ. ಅವರು ನಮ್ಮ ಮನೆಯಲ್ಲಿ ಪ್ರಸಾದ ಇದೆ ಸಲ್ಮಾ, ದುರ್ಗಾ ಅಂತ, ಇದು ಕಡೂರ್ ಹತ್ರ ದೇವಸ್ಥಾನ. ಏನು ಪ್ರಸಾದ ಕೊಟ್ಟರು ನಿಮಗೆ? ನೀರು ತೀರ್ಥ ಕೊಟ್ಟು ಆಮೇಲೆ ಕಾಣಿಕೆ ಅವ್ರು ಕಟ್ಟರು ಹಿಂಗೆ 11 ರೂಪಾಯಿ ಒಳ್ಳೇದಾಗ್ಬಿಡ್ತದೆ ಅಂತ. ಅದು ಕುಡಿದ ತಕ್ಷಣನೇ ಬೇರೆ ದಿವಸನೇ ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೆ. ಏನಾಗಿತ್ತು ನಿಮಗೆ? ನನ್ನ ಮಗನಿಗೆ ಮೈ ಹುಷಾರಿರಲಿಲ್ಲ, ಅಂದರೆ ಅಮಾವಾಸ್ಯೆ ದಿವಸ ಕಾಯಿಲೆ ಬಿದ್ದಿದ್ದವನು. ಏನೋ ಹಿಂಗೆ ಸುಸ್ತಾಗ್ಬಿಟ್ಟಿದ್ದೇನೆ ಅಂತ ಹೋಗಿ ಅಡ್ಮಿಟ್ ಮಾಡಿದ್ದಕ್ಕೆ ಟ್ರೀಟ್ಮೆಂಟ್ ನಡೀತಾನೆ ಇತ್ತು 3 ದಿವಸ. ಏನಂತ ಹೇಳಿ ಡಾಕ್ಟ್ರು? ಏನಿಲ್ಲ, ಎಲ್ಲನಲ್ಲಿ ನಾರ್ಮಲ್ ಬರ್ತಾ ಇದೆ, ಏನಾಗಿದೆ ಗೊತ್ತಾಗ್ತಾ ಇಲ್ಲ ಅಂದರು. ಆಮೇಲೆ ನೋಡ್ರೆ ಒಂದೇ ಹೇಮಕಾವ ಅದು ತೀರ್ಥ ತಗೊಬಂದು ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ನಿಮಗೆ ಈಗ ನಂಬಿಕೆ ಹೆಂಗಿದೆ? ನಮಗೆ ಬಂದಿದ್ದಕ್ಕೆ ಸರ್ ನಾನು ಬಂದೆ, ಹೋದ ವಾರ ಬಂದು ಫಸ್ಟ್ ಅಲ್ಲಿ ಬ್ರೇಕ್ ಅವ್ರು ಹೇಳಿದ್ದಕ್ಕೇ ಮೇಲಾಯಿತು. ಆಮೇಲೆ ಬಂದು ನಾನು ದರ್ಶನ ಮಾಡ್ಕೊಂಡು ಹೋದೆ. ಆಮೇಲೆ ಇವಾಗ ಇವ್ರಿಗೆ ಎಲ್ಲ ಗಂಟ್ಲು ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ. ಅದಕ್ಕೆ ಇವ್ರಿಗೂ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ನನಗೂ ಒಳ್ಳೇದಾಗಿದೆ, ನಿಮ್ಗೂ ಅನ್ಸುತ್ತೆ ಅಂತ ಕರ್ಕೊಂಡು. ಏನು ಕೆಲಸ ಮಾಡೋದು ನೀವು? ನಾವು ಪೇಪರ್ ಪ್ಲೇಟ್ ಮಷೀನ್ ಮಾಡ್ತೀವಿ ರೀ. ಹಂಗ ಒಂದ್ ಮಕ್ಳದ ಇವ್ರದ್ದು ಅಚ್ಚೋರ್ದು ಇದನ್ನ ನೋಡಿದ್ರಿ, ಒಂದ್ ಸ್ವಲ್ಪ ನೋಡಿದ್ರಿ? ಯೂಟ್ಯೂಬ್ ನೊಳಗ್ ನೋಡಿದ್ದೆ ರೀ. ರೀಲ್ಸ್ ಬರ್ತಾ ಇರ್ತಾವಲ್ರಿ, ಹಂಗ ಇದನ್ನ ಮಾಡ್ಕೊಂತ ಅವು ಬರ್ತಿದ್ವು ರೀ. ಬಂದ್ಬಿಟ್ಲೆ ನಾನು ನೋಡಿದ್ರಿ, ಬಂದ್ಬಿಟ್ಲೆ ಬರ್ಬೇಕಂತ ನನ್ಗೆ ಮನೆ ಒಳಗೆ ನಿಂದ್ರಕ ಆಗ್ಲಿಲ್ರಿ. ಏನಾಯ್ತು ನಿಮಗೆ? ಅಂದ್ರೆ ನಂಗೆ ಯಾರು ಇಲ್ರಿ, ಪೇರೆಂಟ್ಸ್ ಇಲ್ರಿ, ಯಾರು ಇಲ್ರಿ ನಂಗೆ. ನಿಮ್ಮ ಮನೇಲಿ ನಿಲ್ರಕ್ಕಾಗಲ್ಲ? ಯಾರು ಬಂದಿರಿ ನೀವು? ನಾನು ಒಬ್ಬಕ್ಕೆ ಬಂದಿರಿ. ಯಾವ ಥರ ಬಂದಿರಿ? ನಾನು ಬಸ್ಸಿಗೆ ಹತ್ಕೊಂಡು ಬಂದಿನ್ರಿ. ಬಸ್ ಗದಗ್ ಬಂದ್ರಿ, ಇದೇ ಲಕ್ಷ್ಮೇಶ್ವರಕ್ಕೆ ಬಂದ್ರಿ, ಲಕ್ಷ್ಮೇಶ್ವರ್ಲಿಂತ ಹರಿಹರಕ್ಕೆ ಬಂದು, ಹರಿಹರಲಿಂತ ಕಡೂರಿಗೆ ಬಂದಿನ್ರಿ. ಒಂದು ಸ್ಯಾರಿ ತಮ್ಮ ಯಾರು ಆದ್ರೆ ಕೊಟ್ಟರೆ ಬೇಡ ಆದ್ರೆ ನಂದೊಂದು ಸೇವೆ ರೀ. ಅದು ನಾವು ಪ್ಲೇಟ್, ನಂದು ಒಂದು ಸೇವೆ, ನೀನು ಪ್ಲೇಟ್ ಕೊಡೋ ಸೇವೆ, ನಂದು ಒಂದು ಸೇವೆ. ನಾನು ಮಡ್ಡಾಗಿ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ. ಬಸ್ಸಾರು ದುಡ್ಡಿದ್ಯಾ? ಬಸ್ಸಾರು ದುಡ್ಡಿದ್ಯಾ ನಿಂತವ? ಆಯ್ತಂಗೆ ನಾನು ಬೈತೀನಿ ಅಷ್ಟೇ, ಬೈಯಲೇಬೇಕು. ನಾನು ಇಲ್ಲೊಂದು ಜನ ಬೇರೆ ಏನು ಮಾಡಲ್ಲ. ನಿನಗೆ ಬೈಯಲ್ಲ ನಾನು. ಈ ಅರ್ಜೆಂಟ್ಗೆ ಅವ್ರನ್ನ ಬೈತೀವಿ, ಆಂಬುಲೆನ್ಸ್ಗೆ ಬರ್ತಾರಲ್ಲ ಅವ್ರಿಗೆ ಬೈತೀವಿ. ಎಷ್ಟು ವಯಸ್ಸು ನಿನಗೆ? ಅಣ್ಣ ನೋಡಿ, ನಾನು ನಿಮಗೆ 42 ವರ್ಷ. ಅಣ್ಣ ಅನ್ನೊಂದು ಸರಿ ಯಜಮಾನ್ರಿಲ್ಲ ನಮ್ಮ ತಂಗಿ? ಯಾಕವ? ರಾಜಸ್ಥಾನಕ್ಕೆ ಕೊಟ್ಟಿದ್ರಿ, ತೀರ್ಕೊಂಡ್ರಿ. ಮಕ್ಕಳು 2 ಮಂದಿ ಅದಾರ್ರಿ. ಅಕ್ಕಿ ಒಯ್ತೇನೆ, ಅಕ್ಕಿ ಕೊಡ್ತೀನಿ ನಾನು. ಇಲ್ರಿ, ನಂಗೆ ಅದೆಲ್ಲ ದೇವ್ರ ಶಕ್ತಿ ಕೊಟ್ಟ ಅಂದ್ರೆ ದುಡಿತೇನ್ರಿ. ನನ್ನಂತರ ಇನ್ನೊಬ್ರು ಅಂದ್ರೆ ನಂಗೆ ದುಡಿಯಾಕ ಶಕ್ತಿ ಕೊಡ್ರಿ. ಅಕ್ಕಿ ಪ್ಯಾಕೆಟ್ ಮಡ್ಲಕ್ಕಿ ನಂಗೆ ಅಕ್ಕಿ ಪ್ಯಾಕೆಟ್ ಬ್ಯಾಡ್ರಿ. ಮಡ್ಲಕ್ಕಿ ಜಗ್ಗು ಧೈರ್ಯ ತಗೊಂಡು ಸಾಕಾಗಿತ್ರಿ ನಂಗೆ. ಚಿಕ್ಕ ಉದ್ದಾರೆಲ್ಲ ಏನು ಕೇಳ್ತಾರೆ, ಲೇಟ್ ಆಗುತ್ತಾ, ಬೇಗ ಕಳಿಸ್ತೀರಾ, ಎಷ್ಟೊತ್ತಾಗತ್ತೆ, 10 ವರ್ಷ ಹುಷಾರಿಲ್ಲ, 5 ವರ್ಷ ಹುಷಾರಿಲ್ಲ, 2 ವರ್ಷ ಹುಷಾರಿಲ್ಲ, ಈಗ ಹುಷಾರಾಗತ್ತಾ, ಈ ಥರ ಎಲ್ಲ ನಮ್ಮನ್ನ ಅಧಿಕಾರ ಕೇಳಕ್ಕೆ. ನೀನು ಪುಣ್ಯಕ್ಕೆ ನಂಗೆ ಪ್ಲೇಟ್ ಕೊಡ್ತಿಂದ ಬಂದಿದ್ಯಾ, ಒಂಚೂರು ಅಕ್ಕಿ ಕೊಡ್ತೀನಿ, ಹೆಂಗೆ ಅನ್ನೋತ್ತೀಯ? ಬಸ್ನ ಹೋಯ್ತಿ? ನಂಗೆ ಅದನ್ನ ದುಡಿಯೋಕೆ ನಂಗೆ ಸ್ವಲ್ಪ ಸಾಕ್ರಿ ಅಜ್ಜ. ನಿಮ್ಮ ಆಶೀರ್ವಾದ ನಂಗೆ ಅದನ್ನ ದುಡಿದು ತಿನ್ನಷ್ಟು 2 ಮಕ್ಕಳು ಕೊಟ್ಟಾನ್ರಿ. ನಂಗೆ ಸ್ವಲ್ಪ ಇಷ್ಟಾರಿ ಉಡಾಕ ತುಂಬ್ರಿ. ಇನ್ಯಾರು ಇದಾರೆ ಬಡ್ರು ಅಂತಾರ? ನಿಮ್ಮನೆ ಕಷ್ಟ, ತುಂಬ ಕಷ್ಟ ಇದ್ದೀರಾ. ಯಾರು ಕಷ್ಟ ಬಂದು ದೇವ್ರನ್ನ ಕೇಳಲ್ಲ. ಆರ್ಡರ್ ಕೊಡೋರು ಇದ್ದೀರಲ್ವ ತುಂಬ, ದೇವ್ರಿಗೆ ಆರ್ಡರ್ ಕೊಡೋದು ಜಾಸ್ತಿ. ಬಾರಲ್ಲಿ ಲೇ ನೋಡ್ಬೇಕು, ಅವನು ಒಬ್ಬ ಕರ್ಕೊಂಬರಲ್ಲೇ ಕಲ್ಕಟ್ಟಾನೆ. ಸ್ಟಿಕ್ಕರ್ ಬಸ್ಸ ದುಡ್ಡಿತ್ತಲ್ಲ? ಆಯ್ತ್ರಿ, ಇದ ನಂಗೆ ತವ್ರ ಮನೆ ಹುಡುಗರಿ ಅಜ್ಜಾರ. ನಂಗೆ ದುಡ್ಯಾಕ ಶಕ್ತಿ ಕೊಡ್ರಿ. ಯಾರೊಬ್ರು ಒಬ್ರು ಗೊತ್ತಲ್ಲ.
ನಂಗೆ ಬ್ಯಾಡ್ರಿ ನಾನು ಹೇಳೋದು ಕೇಳ 10 ರೂಪಾಯಲ್ಲಿ ಯಾರಿಲ್ಲ ಅಂತಲ್ಲ ತಂಗಿ ಜನ ನನಗೂ ನಿಮಗೂ ಬೇರೆ ಬೇಸ ಮಾಡ್ತಾನೆ ತಲೆ ನನ್ನ ತಂಗಿ ನೀನು ನೋಡೋ ಕಣ್ಣು ಚೆನ್ನಾಗಿರ್ಬೇಕು ಅಷ್ಟೇ ತಲೆ ಕೆಸ್ಕೊಬೇಡ. ನೋಡ್ರಿ ಏನು ಕೊಡ್ತಾಳೆ ಅಂತ ತಂಗಿ ಕೇಳ್ರಿ. ನೀವು ಬಂದಾರಲ್ಲ ದೇವ್ರಿಗೆ ಆರ್ಡರ್ ಕೊಡ್ತೀರಿ ಏನು ಹೇಳಿ 10 ವರ್ಷ ಹುಷಾರಿಲ್ಲ 5 ವರ್ಷ ಹುಷಾರಿಲ್ಲ 2 ವರ್ಷ ಹುಷಾರಿಲ್ಲ ಹುಷಾರಾಗತ್ತಾ ಎಷ್ಟೊತ್ತಿಗೆ ಹುಷಾರು ಮಾಡ್ತೀರಿ ಸ್ವಾಮಿಯರು ಬರಲ್ವಾ ಎಷ್ಟು ನಿಮಿಷಕ್ಕೆ ಕಳಿಸ್ತೀರಿ ಟ್ರೈನಿಗೆ ಹೋಗ್ಬೇಕು ಬಸ್ಗೆ ಹೋಗ್ಬೇಕು ಅಂತ ದೊಡ್ಡ ಬಿಲ್ಡಪ್ ಕೊಡ್ತೀರಿ. ಈ ಪುಣ್ಯಕ್ಕೆ ಏನು ಮಾಡ್ತಾವೆ ಅಂತ ಕೇಳಿಸ್ಕೊಳ್ಳಿ ನಿಮಗೆ ನಾಚಿಕೆ ಆಗುತ್ತೆ. ಬಂದು ಆರ್ಡರ್ ಕೊಡೋದಿರಲ್ಲ ಅರ್ಜೆಂಟ್ ಮಾಡೋದಿರಲ್ಲ ಇವ್ರು ಮಾತು ಕೇಳಿ ತಂಗಿ ಮಾತು ಹೇಳ್ತಾಳೆ ಹೇಳ್ತಂಗಿ ಏನು ಮಾಡ್ಬೇಕು ನಾನು ಗದಗಲಿಂತ ಬಂದೇನ್ರಿ ಸಿರಟ್ಟಿ ಅಂತಂದ್ರಿ ನಂಗೆ ಯಾರು ಇಲ್ರಿ ನಂಗೆ ನನ್ನ ದೇವ್ರ ನನಗೆ ಬಲಾರಿ ನಾ ದೇವ್ರನ್ನ ಬಿಟ್ರಿ ಯಾರನ್ನೂ ನಂಬಲ್ರಿ. ಇವತ್ತು ನಾ ಇವ್ರನ್ನ ಯೂಟ್ಯೂಬ್ ನೋಡಿ ಬಂದೇನ್ರಿ ನನಗೆ ಬರೋ ಅಂತ ಆಸಕ್ತಿ ಇತ್ತು. ಆ ದೇವ್ರು ಕರೆಸ್ಕೊಂಡಾನ ಏನೋ ಒಂದು ಒಳ್ಳೇದು ಮಾಡ್ತಾನಂತ ನಂಬಿಕೆಲಿಂತ ಬಂದೀನಿ ಮಾಡೇ ಮಾಡ್ತಾನಂತಂದು. ಆದರೆ ನಾನು ಪೇಪರ್ ಪ್ಲೇಟ್ ಮಷೀನ್ ಹಾಕೀನಿ. ಮುಂದಿನ ಸಲ ಬರುವಾಗ ನನ್ನ ಕೈಲಿ ಆದಷ್ಟು ನಾನು ಆ ಪ್ಲೇಟ್ ತಂದಿಂತವ ಪ್ಲೇಟ್ ಮಾಡ್ತೀವಿ ನಾವು ಅದನ್ನು ತಂದು ಅಜ್ಜರಿಗೆ ನಾವು ಒಪ್ಪಿಸ್ತೇನೆ ರೀ. ಯಪ್ಪ ತಂಗಿ ಯಾರಿಲ್ಲ ಅಂತ ಅನ್ಬೇಡ. ನೋಡ್ರಿ ಬಿಗ್ಗೆ ಇದೀನಿ ಅಣ್ಣ ನಾನು ಇಲ್ಲೋಡ ಅಣ್ಣ ನನ್ನ ಬಿಗ್ಗೆಗೆ ಇಡೀ ಪ್ರತಿ ವರ್ಷ ಬಾದ ನಾನು ಕೊಡ್ತೀನಿ ಬಂಡಕ್ಕೆ. ಯಾರಿಲ್ಲ ಅನ್ಬೇಡ. ಗಂಡು ಸತ್ತಾರೆ ಗಂಡಿಲ್ಲ ಅವೆಲ್ಲ ತಲೆ ಹಾಕೇಬಾರ್ದು. ಅದು ನಾವು ಮಾಡ್ಕೊಳೋದಲ್ಲ ದೇವ್ರು ಮಾಡೋದು. ಏನಮ್ಮ ನೋಡಿ ನೀನು ತೋರ್ಮನೆ ಹುಡುಗರಿ ನಾವೆಲ್ಲ ಈ ತಂಗಿ ಜೊತೆ ಇರೋಣ ಇರ್ತೀರಾ ನೀವೆಲ್ಲ? ಹಾಂ ಜ್ವರ ಒಂದ್ಸಲ ತಂಗಿ ಒಂದ್ಸಲ ತುಂಬ ನಡೆಸ ತಂಗಿ ಗೊತ್ತು ವ್ಯಾಪಾರ ಆಗಲಿ ನೀನು ತರೋದೇ ಬೇಡ ಹಂಗೆ ಬಾ ಪ್ರತಿ ವರ್ಷ ಕೇಳವ ಇಷ್ಟೊಂದು ತರೋಕೋಬೇಡ ನಿನ್ನ ಕೈಲಾಸ್ತಂಬ ಬಂದ ನನಗೆ ಮಾತಾಡ್ಸ್ಕೋಬೇಕು ನೀನು. ನಾ ಪ್ರತಿಫಲ ಏನಾರ ಕೊಡಲೇಬೇಕು ನಿನಗೆ ಆಯ್ತಾ? ನನ್ನ ತಂಗಿಗೆ ಹಾಂ ಈಗ ತಿಳ್ಕೊಳ್ರಿ ಮತ್ತೆ ಹೇಳ್ತೀನಿ. ಬರೀ ಬೇಡ್ಕೊಂಡು ಹುಷಾರಾಗುತ್ತಂತೆ ನಮ್ಮ ಸಲ್ಮಾ ಆಮೇಲೆ ಈ ತಂಗಿ ಹೇಳಿದ ಮಾತು ಕೇಳಿರಲ್ಲ ಬರೀ ಬೇಡ್ಕೊಂಡು ಮಗು ಹುಷಾರಾಯ್ತಂತೆ. ಯಾವ ಜಾತಿ ಧರ್ಮ ಮುಖ್ಯನ ಪ್ರೀತಿ ಮುಖ್ಯ? ಏನು ಹೆಸರು ನಿಂದು? ಮುಸ್ಲಿಂ ಸುಖಿ ಎಲ್ಲ ಒಂದೇ ಸುಮ್ಕಿರ್ಬಿಟ್ಟು ಬೇಡ್ಕೊಳ್ಳೋ ಹುಷಾರಾಯ್ತಂತೆ. ಬೇಡ್ಕೊಳ್ಳೋ ಮನಸ್ಸೇ ಇರಲ್ಲ ನಿಮಗೆ. ನಿಮ್ಮ ಮನಸ್ಸು ಮೇಲೆ ನಿಮಗೆ ನಂಬಿಕೆ ಇರಲ್ಲ. ಬಂದಿರಿ ಕೇಳ್ತೀರಿ ಕೈ ನೋವು ಕಾಲು ನೋವು ಹುಷಾರಾಗುತ್ತೆ ಎಷ್ಟು ದಿನಕ್ಕೆ ಹುಷಾರಾಗುತ್ತೆ. ಎಲ್ಲ ಕಡೆ ಹೋಗಿ ಬಂದೀವಿ ಸುಸ್ತಾಗುತ್ತೆ ಅಂತೆ. ದೇವರಿಗೆ ಆಜ್ಞೆ ಮಾಡೋಕೆ ಹೋದ್ರೆ ಎಲ್ಲೂ ಹುಷಾರಾಗಲ್ಲ. ದೇವ್ರನ್ನ ಬೇಡ್ಕೊಂಡು ಹೋಗಿ ಖಂಡಿತ ಭಾಳ ಮನಮಂದಿ ಮಾತಾಡ್ತಿರೋದು. ನಾನು ಯಾರೇ ಕೇಳಿ ಲೇಟ್ ಆಗುತ್ತಾ ಕೇಳ್ತವೆ ಬಂದಲ್ಲ ಮಗುಳುತ್ತೆ 4 ವರ್ಷ ಮಗುಳುತ್ತೆ ಅಂತವೆ ತರಲೆ ಮಾಡ್ತವೆ ಅಂತ ಕೇಳ್ತಾರೆ. ಎಂಥ ಪ್ರಶ್ನೆಗಳು ಕೇಳೋದು. ಹುಷಾರು ಮಾಡಲಿಲ್ಲ ನಮಗೆ ಯಾರು ಬೇಡೋದೇ ಇಲ್ಲ. ಕಸ ಯಾರು ಹೊಡೆಯಲ್ಲ ಕೂತ್ಕೊಂಡು ಕಾಯೋದೂ ಇಲ್ಲ. ಲೇಟ್ ಆಗುತ್ತಾ ಕೇಳ್ತಾರೆ. ಇಲ್ಲಿ ಕೂತ್ಕೊಂಡ್ರೆ ಪ್ರಸಾದ ಅಂತ ತಾಡ ಕೊಡ್ಬೇಕು ನಾವು ಅವ್ರ ಹತ್ರ. ಪೇಷೆಂಟ್ಗಳು ಬಂದಿರೋದು ಆಡ್ಕೊತಿಲ್ಲಪ್ಪ. ನಮ್ಮ ಕರ್ಮ ನಾವು ಅನುಭವಿಸ್ಲೇಬೇಕು. ಅದನ್ನು ತೀರ್ಸ್ಕೊಂಡೋಗಿ ಬರಬೇಕು ಅಲ್ವಾ? ಇಲ್ಲಿ ಬಿಲ್ಡಪ್ ಕೊಡೋಕೆ ಬರ್ತವೆ. ಪೇಷೆಂಟ್ ಕಡೆ ಬಂದರೆ ಯಾರು ಕೇಳಲ್ಲ. ಪೇಷೆಂಟ್ ಕೂತಿರ್ತಾನೆ ಪೇಷೆಂಟ್ ಕಡೆ ಸುಮ್ಕಿರಲ್ಲ. ಲೇಟ್ ಆಗುತ್ತಾ ಕೇಳ್ತವೆ. ಬೇಡ್ಕೊಂಡವ್ರು ಬನ್ನಿ ದಯವಿಟ್ಟು ನನ್ನ ತಂಗಿ ಅಂತ ಬನ್ನಿ. ನಿಮ್ಮಂತ ಸಾಕು ನನಗೆ ಏನು ಬೇಡ. ಅನ್ನ ಸಾಂಬಾರು ಸಾಕು ತಂಗಿ. ಪ್ರತಿ ವರ್ಷ ಬಾ ಮಡ್ಡಗಿ ಕೊಡ್ತೀನಿ. ನಾನೆಲ್ಲ ಮರ್ತಾರೆ ಅಣ್ಣ ನಮ್ಮ ಮಡ್ಡಗಿ ಕೊಡು ಅಂತ ಕೇಳು ನಾನು ಕೊಡ್ತೀನಿ. ಯಾರಿಲ್ಲ ಅಂದ್ಕೋಬೇಡ. ನೀನು ನೆನೆಸ್ಕೊಳ್ಳೋ ಅಲ್ಲೇ ರಾತ್ರಿ ಕನ್ಸಗಾರ ನನ್ನ ತಾಯಿನ ಮಗು ನಾನು ಇಬ್ಬರು ಬರ್ತೀವಿ ನೋಡಿ. ಯಾರು ಕನ್ಸ ಕಂಡಿನ ಅಂತ ನಾನು ಎಲ್ಲರೂ ಬನ್ನಿ ಯಾರಿಗೆ ಕಂಡಿನ ಅಂತ ನೋಡಿ ತಂಗಿ ನೀವು ಬೇಡ್ಕೊಳ್ಳಿ. ಸಲ್ಮಾ ಇವ್ರಿಗೂ ಹುಷಾರು ಮಾಡ್ತೀನಂತೆ 3 ನಿಂಬೆಹಣ್ಣು ಕೈ ಹಿಡ್ಕೊ ಮಗಳೇ ಈ ತಂಗಿ ಮಗಳು ಮಗು ಹುಷಾರಾದನಂತೆ. ನೀವು ಬೇಡ್ಕೊಂಡ್ರಪ್ಪ ದಯವಿಟ್ಟು. ನೀವು ಬಂದಿರೋ ಮೊಬೈಲ್ ಫೋಟೋ ಬೇಡ್ಕೊಂಡ್ರೆ ನಿಮಗೂ ಎಲ್ಲರೂ ತೀರ್ತಾಗ್ತೀನಿ. ಪ್ರತಿಯೊಬ್ಬರಿಗೂ ನಿಮ್ಮ ಮನಸ್ಸಲ್ಲಿ ಒಳ್ಳೇದನ್ನ ಬೇಡ್ಕೊಳ್ಳಿ. ಪಕ್ಕ ಮನೆ ಆಸ್ತಿ ಬರಲಿ ಅಂಥದ್ದು ಜಮೀನು ಬರಲಿ ಬೇಡ್ಕೋಬೇಡಿ. ಅಂಥವ್ಳು ಗುದ್ದಾಡ್ಕೊಂಡು ಕೇಸ್ ಹಾಕೊಂಡು ಸಾಯ್ಬೇಡಿ. ಅಪ್ಪ ಮಗಳು ಅನ್ನ ಹಾಕಿ ಇವನ್ನ ಮುಂದೆ ಬರ್ತೀರಾ ಎಲ್ಲ. ನಿನ್ನೆ ಇಷ್ಟೊತ್ತಲ್ಲಿ ನಿನ್ನೆ ಇಲ್ಲ ಮೊನ್ನೆ ಇಷ್ಟೊತ್ತಲ್ಲಿ ಬೆಂಗಳೂರಿಂದ ಬರ್ತಾ ಇದ್ದೆ. ಯಾರೋ ಪುಣ್ಯಾತ್ಮರು ನನಗೆ ಹೇಳಿದ್ರು ಹಿಂಗಿದೆ ಅಂತ. ಯೂಟ್ಯೂಬಲ್ಲಿ ಅವರು ನನ್ನ ಹತ್ರ ಮೊಬೈಲಲ್ಲಿ ಇದಿರಲಿಲ್ಲ ಇಂಥದ್ದು ಕರೆನ್ಸಿ ಇರಲಿಲ್ಲ. ಮೊಬೈಲ್ ಕರೆನ್ಸಿನೇ ಇಲ್ಲ. ಪಾಪ ಅವರೇ ನಂಗೆ ಇದು ಮಾಡಿಕೊಟ್ರು. ಆವಾಗ ನಮ್ಮ ಮನೆಯವರು ಅವ್ರಿಗೆ ಬರಲ್ಲ ಅಂತ ನಾನೊಬ್ಬಳೇ ಹೊರಟಿದ್ದೆ. ಇವ್ರಿಗೆ ಹೇಳಿದ್ರೆ ಇವರು ನಂಬಲ್ಲ ದೇವ್ರಿಗೆ ಹೇಳ್ತಾ. ಅದು ಯಾಕೋ ಇವ್ರ ಬಾಯಿನಲ್ಲಿ ನಾನು ಬರ್ತಿದ್ದೀನಿ ಕಣೆ ಅಂದರು. ದೇವ್ರಾಣೆ ಸುಳ್ಳಲ್ಲ ಅಜಯ. ನಾನು ಒಬ್ಬಳೇ ಹೊರಟಿದ್ದಿದ್ದು. ನಾನು ಏನಾರಾಗಲಿ ನಾನು ನೋಡಿಲ್ಲ. ದೇವರಿದ್ದಾನೆ ನನಗೆ ಕಣ್ಣು ಕೊಟ್ಟಿದ್ದಾನೆ ಬಾಯಿ ಕೊಟ್ಟಿದ್ದಾನೆ ಬುದ್ಧಿ ಇದೆ ಕೇಳ್ಕೊಂಡು ಬರೋಣ ಅಂತ ನಾನು ಬರ್ತಾ ಇದ್ದೆ. ಅಷ್ಟರಲ್ಲಿ ಇವರು ಯಾವ ಊರಿಗೆ ಅಂದರು ಹಿಂಗೆ ಕಡೂರ್ ಹತ್ರ ಅಂತ್ರಿ. ನಾನು ಹೇಳಲಿಲ್ಲ ಇವ್ರು ದೇವ್ರು ಹೇಳಲಿಲ್ಲ. ಆಮೇಲೆ ಹೇಳಿದೆ ನಾನು ಯೂಟ್ಯೂಬಲ್ಲಿ ನೋಡಿದೆ ರೀ ನಿನ್ನೆ ಇಲ್ಲ ಅದೇ ನೋಡಿದ್ದೀನಿ ರಾತ್ರಿ ನೋಡಿದ್ದೀನಿ ಹಿಂಗೆ ಹೋಗ್ತಾ ಇದ್ದೀನಿ ಅಂದೆ. ಸರಿ ನಾನು ಬರ್ತೀನಿ ಅಂದರು. ಅದು ಇದ್ದಕ್ಕಿದ್ದಂಗೆ ಇಬ್ಬರು ಹೊರಟ್ವಿ. ನಾನು ನೋಡಿದೆ ನಾನು ಮೊಬೈಲ್ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅಯ್ಯೋ ಬಯ್ಯೋದು ಇದ್ರೊಳಗೆ ಕಲ್ಮಶ ಇರಲ್ಲ. ನಿಜವಾಗ್ಲೂ ಅದು ನೀವು ಆಶೀರ್ವಾದ ಮಾಡಿ ನನಗೆ ಯಾಕೆ ಬಂದ್ಯಾರ ಇವರು ಅಂದ್ರೆ ನಂಗೆ ಆಶ್ರಮ ಮಾಡಕ್ ಬಂದಾರೆ ಅಲ್ವಾ? ದೊಡ್ಡ ಯಾರಿಲ್ಲ. ಇವರು ಕಾಲು ನೋವಿಂದ ನರಳು ನನಗೂ ಕಾಲು ನೋವು ಕೈ ನೋವು ನರಳ್ತಾ ಇದ್ದೀನಿ. ಇಬ್ರು ಹೇಳ್ಕೊಡ್ತೀನಿ. ಈಗ ಇಬ್ರು ಒಂದು ಮಾಡಿ ಇಬ್ರು ಹುಷಾರಾಗತ್ತೆ. ಹಂಗೆ ಮರಿಬೇಡಿ. ವರ್ಷ ಬಂದು ಆಶ್ರಮ ಮಾಡೋಗಿ. ನಾನು ಸ್ವಲ್ಪ ಚೆನ್ನಾಗಿ ಬೆನ್ನ ಹಾಕ್ತೀನಿ ಬೈತೀನಿ. ನಾನು ಬೈಲೇಬೇಕು. ಬೈದೇ ಹೋದ್ರೆ ನಂಗೆ ಒಟ್ಟು ತುಂಬಲ್ಲ. ಬಯಸಿದವ್ರು ಇವ್ರಿಗೆ ಒಟ್ಟ ಸೇಲ್ಲ ಏನ್ ಮಾಡೋಣ. ನೀವು
ಜೇನುತುಪ್ಪದ ನೋಡಿದ್ರಯ್ಯ, ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ ಕಾಲಿಗೆ. ನುಗ್ಗೆ ಸೊಪ್ಪು ನೋಡಿದಿರಲ್ಲ, ಸಣ್ಣ ಗುಳಿಗೆ ಮಾಡ್ಕೊಂಡು ವಾರದ 3 ನುಂಗಿ ಹಸಿಬೊಮ್ಮ ಎಲ್ಲ ಬೆಳಿಗ್ಗೆ ಹೊತ್ತಯ್ಯ. ಊಟಕ್ಕೆ ಮುಂಚೆ ನುಂಗಿ ಸ್ವಲ್ಪ ಬೇರೆ ಬೇಕೆ ಬಿಡಿ. ಎಲ್ಲಿ ನೋವು ಬರುತ್ತಲ್ಲ ಸ್ವಲ್ಪ ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ, ಚೇತ ಕೊಡಿಲ್ಲ ಚೇರ್ತಾ ಫೋಟೋ ಚೇರ್ತಾ ಜರಿ. ಯಾವ್ರ ನೀವು? ನಮ್ಮೂರಾಗೆಲ್ಲ ಹಾಂ ಕಲ್ಯಾಣ ನಗರದಾರ ಜೇಂಪುಟ ಹಂಗೆ ಒಳಗೆ ಕೊಡ್ಕಂತ ಅಲ್ಲೇ ಇಸ್ಕೊಂತಾನೆ ತರ ಕಸಿ ಬಿಡ ಆಯ್ತಾ. ದೇವ್ರ ಒಳ್ಳೆ ಆಶಾರ ಕೊಡಲಿ. ಏನು ಕೆಲಸ ಮಾಡ್ತೀಪ್ಪ? ಸಿವಿಲ್ ಕನ್ಸ್ಟ್ರಕ್ಷನ್. ಎಲ್ಲಿ ಅಂತರ? ಎಲ್ಲಿ ಫೋಟೋ? ಬಿಡ ಮನೆಗೊಂದು ಫೋಟೋ ಅಂತರ ಹಾಕೋ, ಹಾಲಲ್ಲಿ ಬುಕ್ಕಿಡು, ನಿತ್ಯ ಒಂದ್ಸರಿ ಬರೀ. ದೇವ್ರು ನಿನ್ನ ಬೆನ್ನಿಂದ ಕಾಯ್ತಾ ಇರ್ತಾಳೆ, ಗೊತ್ತಾಯ್ತಾ? ಇಲ್ಲಿ ನೋಡಿದ್ರಲ್ಲ ಕೈಯಿಲ್ದವ್ರು ಕಾಲಿಲ್ದವ್ರಲ್ಲ ನೋಡಿ ಹೆಂಗಿದ್ದಾರೆ ಅಂತ. ಹಾಂ ನೋಡಾರೆ ನೋಡಿ, ಇವನೇ ಬದ ಹೇಳಂಗಿಲ್ಲ, ಅವನೇ ಫೋಟೋ ಕೊಡೋದು. ಲಿಂಗಾಯತ ಪೈಕಿ ಕಾಲಿರಲ್ಲ ಕಣಪ್ಪ, ಕಾಲು ಬಂದು ಪೂರ್ತಿ ನಡೆಸೋ ಪೂರ್ತಿ ಫೋಟೋ ಕೊಡ್ತಾನೆ, ಸ್ಟಿಕ್ಕರ್ ಕೊಡ್ತಾನೆ, ಈ ಫೇಸ್ಬುಕ್ ಮಾಡ್ತಾನೆ. ಮಾತಾಡ್ದ ಮಂಜು ಜನ ಯಾರು ಮಂಜುನು ನಿನ್ನಂಗಿದೆ ಒಳಗೆ ಮಾತಾಡು. ಇದೇ ಪವರ್ ನಿನ್ನ ನಂಬಿಕೆ ಅಲ್ಲಪಟ್ಟಿ ಬುಕ್ಕಲ್ಲಿ ಬರೀ ಮಗನ ಅಂತರ ಹಾಕೊಳ್ಳಿ. ಇವಾಗ ಜನದ ಕಣ್ಣು ಭಾಳ ಕಣಪ್ಪ, ಜನ ಒಳ್ಳೇದು ಮಾಡಲ್ಲ. ಈಗ ಸಿವಿಲ್ ಕಂಡೀಷನ್ ಒಳ್ಳೆ ದುಡ್ಡು ಬರ್ತಾನೆ ಅವ್ನು ಕೆಡಬೇಕು, ಇಲ್ಲಿ ಬರ್ತಾ ಅವ್ನು ಕೆಡಬೇಕು, ಚೆನ್ನಾಗಿ ಅವನ ಅವ್ನು ಕೆಡಬೇಕು. ಒಂಚೂರು ಬಾಯಿ ನಿಮ್ಮೆ ನೋಡ್ಕೊಂಡು ನಿಮ್ಮೆ ಕುಡಿಸ್ಕೊಂಡು ಪಾಪ ಹಾಲು ಕುಡಿತಾ ನೀ ಮಾಡ್ಕಂಡ ಎಲ್ಲಿ ತಮ್ಮ ಇದು ದಾರ ಇಷ್ಟಂತ ಎಲ್ಲ ಹಿಂಗೆ ಭಾಳ ಕಿತ್ತಕೊಂಡ್ಬಿಡುತ್ತೇಕಂದ ಹೇಳ ಮೇಲೆ ಇದನ್ನು ಇಷ್ಟು ದಾರ ಕಟ್ ಮಾಡ್ಕೊಂಡ ಹುಷಾರು ದಾರ ತಗೊಂಡ್ಬಿಡ್ತದ ಮಗುವಲ್ಲಿ ಬೆಳಿಗ್ಗೆ ಬಿಸಿ ಸ್ನಾನ ಮಾಡಿಸು. ಒಂದು ಸ್ವಲ್ಪ ಉಪ್ಪು ತಂದು ಸಾಕು. ಮರಳು ನೋಡೋಣ ತಾಯಿ ನೋವು ಹಾಕೋದು ಏನಿತ್ತು ಆಯ್ತಾ. ಅವ್ರು ನೋವು ತುಂಬ ನರಡ್ತಾರೆ. ಏನಾಗಬೇಕು ನೀವು ತೊಗೊಳ್ಳಿ, ನೋವು ನಿಮಗೆ ಕೊಡ್ತಾ ನಿಮಗೆ ನೋವು ಅದು ನಿಮಗೆ ಹಾಕಲ್ಲ. ಈಗ ಮಾಡಿದ್ದೆ ಜೇನುತುಪ್ಪ ಏನು ಗೊತ್ತಿಲ್ಲ ನಿಮಗೆ ಏನು ಎಂಥ ನೋವು ಹುಷಾರಾಗುತ್ತೆ ಅದೇ ಜೇನುತುಪ್ಪ ಸುಣ್ಣ. ಅವು ಸುಣ್ಣಪ್ಪ ಅನುಭವಿಸ್ರು ನಮಗೆ ಒಟ್ಟು ರೀತಿ ಏನು ಏನು ಹೇಳಿಕೆ ಬಾರ್ದು. ನಮ್ಮ ಕಷ್ಟ ಅವ್ರ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಅಲ್ಲಪ್ಪ, ನಮಗೆ ಗೊತ್ತಿಲ್ಲ. ನೋಡಿ ಎಷ್ಟು ನೋವಾಯ್ತಾ ಮನ್ಸಿಗೆ, ಎಷ್ಟು ನೋವು ತಂದೇನೆ. ಪಾಪು ಶಾಲೆ ಯಾವ ಬಂದ್ರೆ ಬನ್ನಿ. ಏ ದನ ಇಲ್ಲಿ ಯಾವ ಕರ್ಕೊಂಬಂದು ನಮ್ಮ ಅತ್ತಿಗೆ ಮಗ್ಳು ಕರ್ಕೊಂಬತ್ತ ಯಾರು ಅತ್ತಿಗೆ ಮಗಳು ಯಾರು? ಯಾವ ಲತಾ ಯಾವ್ರಮ್ಮ? ಹುಷಾರಾಗುತ್ತೆ ನಂಬಿಲ್ಲ ಲತಾ ಕರ್ಕೊಂಬ ತಪ್ಪೇನಿಲ್ಲ. ಇಲ್ಲಿ ನಂಬಿರು ಹುಷಾರಾಗತ್ತೆ. ಆಶ್ಚರ್ಯಗಿನ ಆಶ್ಚರ್ಯ ಪಾತ್ರ ಬೆಳಗ್ಗೆ ಅಕ್ಕ ತವ್ರ ಮನೆ ಬಾ ನಿಮಗೆ. ನಂದಿ ತವ್ರ ಮನೆ, ಇದೇ ತವ್ರ ಮನೆ. ಒಂಚೂರು ಪಾರೆ ಬೆಳಗಿತ್ತಂತ ಬಡ್ಲಾಗಿತ್ತು ಪಾಪ. ಇನ್ನು ಈಗ ಅವತ್ತು ಮರ್ತಿದ್ವಿ, ಇವತ್ತು ಕೊಡ್ತೀವಿ. ಇಲ್ಲ ನೋಡಿ ಬಂದವ್ರಿಗೆಲ್ಲ ಹುಷಾರಾಗಲ್ಲ. ಒಂದು ಮಾತು ಹೇಳ್ತೀನಿ, ನಮ್ದವ್ರಿಗೆ ಹುಷಾರಾಗುತ್ತೆ. ಕಸ ಹೊಡೆದು ನೋಡಿ ಒಬ್ರು ಬಂದೆ ಅವಲೆ ಯಾವ್ರವ್ರೆ ನಿಂಗಮ್ಮ ಎಲ್ಲಿ ನಿಂಗಮ್ಮ ನೋಡಿ ಅವರು ಮಗಳು ಉಳಿಸ್ಕೊಂಡು ಮಗಳು ಆ ಮಗಳು ಉಳಿಸ್ಕೊಂಡು ಆ ಮಗಳಿಗೆ ಮಗು ಆಯ್ತು ಮದುವೆ ಆಯ್ತು ಕಸ ಹೊಡಿತಾರೆ ಪುಣ್ಯ ಬರುತ್ತೆ ನೋಡಿ. ಕಾಲು ಕಟ್ಗಿಂತೀನಿ ಬಲ್ಲ ನಾನು ಆಶ್ರಮ ಮಾಡಲ್ಲ. ನೀವು ದೊಡ್ಡವರು ಖಾಲಿ ಬೀಳೋ ಅವಶ್ಯಕತೆ ಇಲ್ಲ. ತಾಯಿ ಖಾಲಿ ಬೀಳಿ ಸುಂದರಿ ಹೇಳ್ಬೇಡಿ. ದೊಡ್ಡವ್ರು ಖಾಲಿ ಬೀಳ್ಬೇಕು, ಮಕ್ಕಳು ಖಾಲಿ ಬೀಳ್ಬೇಕು ಒಂದು ಅವಿವೇಕ ನಾನಲ್ಲ. ಇದು ದೇವ್ರ ಮುಂದೆ ಎಲ್ಲ ಸಮಾನೆ. ನೀವು ಮಕ್ಕಳೇ, ನೀವು ಒಳ್ಳೆ ರೀತಿ ಬೀಳ್ಬೇಕು. ನಾವು ತಾಯಿ ಸೇವೆ ಮಾಡ್ತೀವಿ, ನೀವು ತಾಯಿಗೆ ಆಜ್ಞೆ ಮಾಡ್ತೀರಿ, ಇಷ್ಟೇ ವ್ಯತ್ಯಾಸ. ತಾಯಿ ಹೆಂಗೆ ಆಜ್ಞೆ ಮಾಡ್ತೀರಾ? ಹುಷಾರಾಗತ್ತಾ? ಮದುವೆ ಆಗತ್ತಾ? ಈ ಬಿಲ್ಡಪ್ ಕೊಡ್ತೀರಿ, ಲೇಟ್ ಆಗುತ್ತಾ ಕೇಳ್ತೀರಿ ನೀವು. ಇಲ್ಲಿ ಇರೋಕ್ಕೂ ಪುಣ್ಯ ಮಾಡಿರೋದು ನಿಮ್ಗೆ ಗೊತ್ತೇ ಇಲ್ಲ. 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಅಲ್ವಾ? ವಿಗ್ರಹ ಮೂರ್ತಿ ಥರ ಮಕ್ಕಳು ನನಗೆ ಬಾಕಲ ಹಾಕಲ್ಲ, ಬೀಗ ಹಾಕಲ್ಲ. ನಂತರ ಪೀಠ ಥರ ನನ್ನ ಮಕ್ಕ ಮೊನ್ನೆ ಪಾತ್ರೆ ಬೆಳಗಿದ್ಲಂತೆ ನಮ್ಮ ಅಕ್ಕ, ನಮ್ಗೆ ಗೊತ್ತಾಗಿಲ್ಲಕ್ಕ. ಈಗ ಆಸ್ತಿ ಗಿಸ್ತಿ ಮಾತ್ರ ಕೇಳಬೇಡ, ಬಡವ ನಾನು. ಅಷ್ಟೊಂದು ಮಟ್ಟಿಗೆ ಕೇಳು. ಆರೋಗ್ಯ ಚೆನ್ನಾಗಿದ್ರೆ ಈಗ ಸಾಕಲ್ಲ ಆರೋಗ್ಯ, ಇದಕ್ಕಿಂತ ಆರೋಗ್ಯ ಬೇಕಾ? ನಂತರಕ್ಕೆ ಆರೋಗ್ಯ ಸಿದ್ಧಿ ಆಗುತ್ತೆ. ನಿಮ್ಮ ಯಜಮಾನ ರೆಡಿ ಮಾಡ್ಕೊಡ್ತೀನಿ ಸುಮ್ಕಿರಿ. ಹಂಗೆ ಬೇಡಿಕೆ ಬೇಕು. ಜನಗಳು ಏನು ಮಾಡ್ತಾರೆ ಅಂದರೆ ಆಜ್ಞೆ ಮಾಡೋದಾರ ಮನೆಗೆ ಹೋಗಿ ಆಜ್ಞೆ ಮಾಡೋದು ಬರಬೇಡಿ. ಯಾರೇ ಬರಲಿ, ಈಗ ಸ್ವಂತ ನಕ್ಕವಳು ಒಬ್ಬ ಮನುಷ್ಯ ಎಷ್ಟು ಬಡ್ಕೊತಾರೆ, ದಿನನಿತ್ಯ ಬಡ್ಕೊಳಕ್ಕಾಗುತ್ತಾ? ಬೆಳಗ್ಗಿಂದ ನಿತ್ಯ ಬಡ್ಕೊತಾರೆ. ನಮಗೆ ಹೆಸರು ಹೆಂಗೆ ಗೊತ್ತಾ? ಬೈತಾರೆ ಅಂತ ನೆಮ್ಮಿದೆ ನಮಗೆ.
ಎದೇನೋ ಬಂದಿದೆ ಅವ್ರಿಗೆ ಬೆಳಗ್ಗೆಯಿಂದ ಮಾತಾಡಿ ಅದು ಯಾರೇ ಕೇಳಲ್ಲ. ನೀವು ಸುಸ್ತಾಯಿದ್ದೀರಾ, ನಿಂತ್ಕೊಂಡಿರ್ತೀರ ಬೆಳಗಿನ ಸಾಕಾದಾಗ ನೋಡಿ. ನಮಗೂ ಕಾಲು ಏಟದವೆ, 2 ಕಾಲು ಏಟದೆ ನೋಡಿ. ನಂಗೆ ಇಲ್ಲೂ ಏಟದೆ, ಕೆಳಗೆ ಇಲ್ಲೂ ಏಟಾಯ್ತು ನನಗೆ ನೋಡಕ್ಕ. ಇದೆಲ್ಲ ಏನು ನಿಮಗೆ ಸುಸ್ತಾಗುತ್ತೆ ಯಾರು ಕೇಳಲ್ಲ ಅವರು. ಲೇಟ್ ಆಗುತ್ತಾ? ಇಲ್ಲಾಂದ್ರೆ ತಲೆಕೆಟ್ಟರೆ ಬಂದು ಕಾಯಿನ ಅಂಟಿಸ್ತವೆ, ಚೀಟಿ ಬರೆದು ತಂತಿ ಕಟ್ತವೆ, ಮಾರ್ಕ್ ತಗೊಡಿತವೆ, ಇಲ್ಲಾಂದ್ರೆ ಬಂದು ಕಿಸ್ ಹೊಡಿತವೆ. ಹಿಂಗೆ ಇಷ್ಟೇ ಹೊಡೆಯೋದು. ಅಡ್ಡು ಬೀಳಂಗಿಲ್ಲ. ಹಾಂ, ಅಡ್ಡು ಸೊಂಟ ಬರುತ್ತೆ, ಮಣ್ಬಿಟ್ಟು ಡಸ್ಟ್ ಆಗುತ್ತೆ. ಕಸ ಗುಡಿಸಿರೋ ಮೇಕಪ್ ಹೋಗುತ್ತೆ, ಇನ್ಫೆಕ್ಷನ್ ಹೋಗುತ್ತೆ, ಹಾಳಾಗುತ್ತೆ ದೇಹ. ಸಾಷ್ಟಾಂಗ ನಮಸ್ಕಾರ ಮಾಡಿ ಯಾರೇ ಬರಲಿ, ಗಂಡು ಮಕ್ಕಳು ಸಾಷ್ಟಾಂಗ ಅಂದರೆ ಅಡ್ಬೇಡಿ. ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನಿಮ್ಮ ಎದೆ ಭಾಗ ಅಮೃತ, ನೀವೇ ತಾಯರು. ದೇವ್ರನ್ನ ಕೇಳ್ಕೊಳ್ಳಿ, ಆಜ್ಞೆ ಮಾಡಬೇಡಿ, ಬೇಡ್ಕೊಳ್ಳಿ. ಹೆಂಗೆ ಒಂದು ಮಗು ಕೊಡವ, ಒಂದು ಕೆಲಸ ಕೊಡವ, ಒಂದು ಉದ್ಯೋಗ ಕೊಡವ, ಒಂದು ಜೀವನ ಕೊಡವ, ಆಯಸ್ಗಿಂತ ಆರೋಗ್ಯ ಕೊಡವ, ನೆಮ್ಮದಿ ಕೊಡವ ಅಂತ ಕೇಳಬೇಕು. ದೇವ್ರು ಹಂಗೆ ಕೇಳಲ್ಲ. ಆಯಸ್ ಕಮ್ಮಿ ಮಾಡಿ ಆರೋಗ್ಯ ಚೆನ್ನಾಗಿ. ಆಯಸ್ತಾನ ಏನು ಮಾಡ್ತೀರಿ? ಯಾವ ಸರಿ ಹೇಳೋಕ್ಕಾಗಲ್ಲ. ಇರೋ ಮಟ್ಟ ಚೆನ್ನಾಗಿರಿ. ಆಯಸ್ ಕಮ್ಮಿ ಮಾಡಿ ಆರೋಗ್ಯ ಚೆನ್ನಾಗಿ. ದೇವರು ಎಲ್ಲಾಗಿನ ಬುದ್ಧಿವಂತ, ಮನ್ಸಿಗಿನ ಬುದ್ಧಿವಂತ. ದೇವ್ರು ಏನು ಮನುಷ್ಯರು ಏನು ಮಾಡಿದ್ರೆ ದೇವ್ರ ಮುಂದೆ ಏನೂ ಅಲ್ಲ. ನಾನು ಅಂತ ಮೆರೆದನ್ನ ಹೆಂಗೆ ಸಾಯಿಸ್ಬೇಕು, ನಾಡ್ಕಾಡೋರು ಎಲ್ಲಿ ಕೆಡಬೇಕು ಅವಳಿಗೆ ಗೊತ್ತಿರುತ್ತೆ. ಬಂದವರೆಲ್ಲ ಏನು ಯಾಕೆ ಬೇಜಾರಾಗ್ಬಿಡ್ತು ಅಂದ್ರೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಬೈತಾರೆ ಅಂತ ಕಂಪ್ಲೇಂಟು, ಅಂಥವ್ರಂತ ಕಂಪ್ಲೇಂಟ್. ನಾವು ಜಾತಿನೇ ಕಾಣಲ್ಲ, ಜಾತಿ ಮೇಲೆ ಕಂಪ್ಲೇಂಟು. ನಾವು ಏನು ತಲೆ ಹಾಕೊಂಡಿಲ್ಲ ಕಂಪ್ಲೇಂಟ್ ಕೊಟ್ಟು ಹಣೆ ಬರ ಹೋಗಲಿ ಅಂತ. ಎಲ್ಲ ಯಾವುದೇ ಪದವಿಯಲ್ಲಿದ್ದರು, ಯಾವುದೇ ಪಕ್ಷದಲ್ಲಿದ್ದರು, ಯಾವುದೇ ಉನ್ನತ ಸ್ಥಾನದಾಗಿದ್ರು ಎಲ್ಲ ದೇವ್ರಿಗೊಂದು ಸುಳ್ಳು. ಕ್ಷಣಿಕ ಆಟ ಮನ್ಸರದು. ನಾವ್ಯಾರು? ನೀವು ಬಂದು ದೇವ್ರಿಗೆ ಆಜ್ಞೆ ಮಾಡಿ ನಾಡ್ಕಾಡು ಹೋಗ್ತೀರಿ. ನಾವು ಸಾಕ್ಷಾತ್ ದೇವ್ರ ಜೊತೆ ಮಾತಾಡ್ತೀವಿ ರಾತ್ರಿ ಹೊತ್ತು. ಸಾಕ್ಷಾತ್ ದೇವ್ರ ತಾಯಿ ನಮ್ಮ ಅವ್ನು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಇಲ್ಲೇ ಓಡಾಡ್ತಾಳೆ ದುಸ್ತು, ಇಬ್ಬರು ಓಡಾಡ್ತಾರೆ. ಚಪ್ಪಲಿ ಹಾಕಲ್ಲ ನಾವು. ನೀವು ಚಪ್ಪಲಿ ಹಾಕಿ ಸ್ಟೈಲಾಗಿ ಬರ್ತೀರಿ, ಕ್ಯಾನ್ಸರ್ ಶುಗರ್ ಬರ್ಸ್ಕೊಂಡು ಹೋಗ್ತೀರಿ. ನಮಗೆ ನಾವೆಲ್ಲ ಕಾಯಿಲೆ ವಾಶ ಆಗಕ್ಕೆ ಬರೋಕೆ ಇಷ್ಟೇ ವ್ಯತ್ಯಾಸ. ಚಪ್ಪಲಿ ಬಿಡ್ರಪ್ಪ ಚಪ್ಪಲಿ ಹಾಕಿ ಓಡಾಡ್ತೀರಿ. ನಮಗೇನು ಗೊತ್ತಿಲ್ಲ ಅಂದ್ರೆ ಮೊಬೈಲ್ ಹಿಡ್ಕೊಂತೀರಿ. ಲೇಟ್ ಆಗುತ್ತೆ ಆರ್ಡ್ರ್ ಮಾಡ್ತೀರಿ. ನಮಗೆ ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀರಿ, ಬೈತಾರೆ ಅಂತ. ಮನೆಗೆ ಒಬ್ಬ ಬೈಯರಿದ್ದರೆ ಚಂದ ಆದರೆ ನಿಮ್ಗೆ ಗೊತ್ತೇ ಇಲ್ಲ. ಹಾಂ, ಅದು ಗೊತ್ತಿಲ್ಲ ಇವ್ರಿಗೆ. ಹುಷಾರಾಗತ್ತಾ? ಮಗು ಅಳತ್ ನೋಡಿ, ಮಗು ತರಲೆ ಮಾಡುತ್ತೆ ನೋಡಿ. 10 ವರ್ಷ 5 ವರ್ಷ 1 ವರ್ಷ 2 ವರ್ಷ ಹುಷಾರಿಲ್ಲ. ಮಕ್ಕಳು ಕಂಡ್ರೆ ಜೀವ ನಮಗೆ. ನಮಗೂ ಮಕ್ಕಳಿರಲ್ಲ. ನಮ್ಗೆ ಮಗು ತೀರೋಯ್ತು ಒಂದು ಯಾವ 100 ರೂಪಾಯಿ ಇಲ್ಲ ಅಂತ ಯಾರು ಕೊಡಲಿಲ್ಲ. ನಮ್ಮ ಅಪ್ಪ ಕರೆಂಟ್ ಯಾರು ಬರಲೇ ಇಲ್ಲ. ಅಪ್ಪ ಇವರು ಕೂಲಿ ಬಂದಿದ್ದು ಅದೇ ನಮ್ಮ ಮನೆ. ನಾವು ಹೆಂಗಿದ್ದೀವಿ ಸರ್ ನೋಡಿ. ದೇವ್ರು ಯಾವ ಕೊಡ್ತಾನೆ ಅಂದರೆ ಅವಳಿಗೆ ತಲೆ ಅವಳು ಕೊಟ್ಟಿದ್ದೆ ಶಾಶ್ವತ. ನೀವೆಲ್ಲ ಆಜ್ಞೆ ಮಾಡೋರು ದೊಡ್ಡವ್ರು ನೀವೆಲ್ಲ. ಈ ಭಕ್ತರು ಹೆಂಗಾಯರೆ ಅಂದರೆ ದೇವರಿಗೆ ನನಗೂ ಆಜ್ಞೆ ಮಾಡ್ತಾರೆ. ನಾನು ಯಾರು ಗೊತ್ತಿಲ್ಲ, ದೇವ್ರು ಯಾರು ಗೊತ್ತಿಲ್ಲ. ಲೇಟ್ ಆಗುತ್ತಾ? ಸ್ವಾಮಿಯರು ಎಷ್ಟೊತ್ತಿ ಬರ್ತಾರೆ? ಹಿಂಗೆ ಕೇಳ್ತಾರೆ. ಬಂದಾಗ ಸ್ವಾಮಿಯರು ನಾವು ಸ್ವಾಮಿ ದೇವರಲ್ಲಪ್ಪ. ಬೊಯ್ಯ ಮೇಲೆ ಯಾರು ಸ್ವಾಮಿಯರಲ್ಲಿ ಗುರುಗಳ ನಾವೇನು ನಮ್ಮ ಕ್ಷೇತ್ರದಲ್ಲಿ ಯಾರು ಕವಡೆ ಹಾಕೋದು, ಸುಳ್ಳು ಹೇಳ್ತೀವಿ, ಮಾತಾಡ್ತೀವಿ, ನಿಮ್ಮ ಮಾಟ ಮಾಡಿಸ್ತೀವಿ, ನೀವು ಒಂದು ಮಾಡ್ತೀವಿ, ನಿಮ್ಮನ್ನು ಬೇರೆ ಮಾಡ್ತೀವಿ ಅಂತ ದೇವಸ್ಥಾನದ ಖಂಡಿತ ಇಲ್ಲ. ನೀವು ಬೇಡ್ಕೊಂಡು ಹೊರ ಕೊಡ್ತಾಳೆ. ನೀವು ಬೇಡರ ಮೇಲೆ ಡಿಪೆಂಡ್ ಅಷ್ಟೇ. ಆಜ್ಞೆ ಮಾಡೋಕೆ ಹೋದ್ರೆ ಹಿಂಗಡಿಂದ ಇಕ್ತಲ್ಲ ಕತ್ತಿಸಿ ತಗೊಂಡು ಕತ್ತಿಸ್ತಾಳೆ. ಹಂಗೆ ಗೊತ್ತಿಲ್ಲ ನಿಮಗೆ. ಆಜ್ಞೆ ಮಾಡ್ತೀವಿ ದೇವರಿಗೆ. ಎಷ್ಟು ಖುಷಿಯಾಗುತ್ತೆ ಅಂತೆ. ಅಲ್ಲೇ ಅವಳಮ್ಮ ಕಾಲು ನೋವಿದೆ ತಿಕ್ಕಳಮ್ಮ ಅಂದರೆ ಎಷ್ಟು ಖುಷಿಯಾಗತ್ತೆ ಅಂತಾಳೆ. ಮುಗಿತಲ್ಲಿ. ಈಗ ಡಾಕ್ಟ್ರು ದೇವರಲ್ವಾ? ಡಾಕ್ಟ್ರ್ ದೇವರೋದಲ್ವಾ? ಡಾಕ್ಟ್ರನ್ನ ಬೈತೀರಿ ನೀವು. ಪಾಪ ಪುಣ್ಯಾತ್ಮರು 10 ಮಾತ್ರ ನುಂಗಿ ಅಂತ ಕೊಟ್ಟಿರ್ತಾರೆ. 2 ಮಾತ್ರ ನುಂಗಿ 8 ಮಾತ್ರ ಸರ್ ಡಾಕ್ಟ್ರ್ ಬಂದು ನುಂಗ್ಬೇಕು. ಹುಷಾರಾಗಿಲ್ಲ ನನಗೆ ಅಂತೀರಿ. ಹಾಂ, ಕಾಯಿ ನೆನೆಸಿ ಮೊನ್ನೆ ಯಾರೊಬ್ಳು ಸಿರೋದಕ್ಕ ಇಂತ ನಮ್ಮ ಮಕ್ಕಳ ಬೆಸ ಮಾಡಲ್ಲ. ಹಂಗೆ ನೀವು ನಮ್ಮ ಗೌತಮ್ ಮಾಡಳೆ. ನಾನು 3 ವರ್ಷದಿಂದ ಬಂದಿದ್ದೆ, ಕಾಯಿ ನೆನೆಸಿದ್ದೆ, ನಾನು ದುಡ್ಡೇ ಬಂದಿಲ್ಲ. ಅಂತ 3 ವರ್ಷಕ್ಕೆ ದುಡ್ಡು ಕೊಟ್ಬಿಡುತ್ತೆ. 14 ವರ್ಷದಿಂದ ಗುಡ್ಲಾಗಿದ್ದೀವಪ್ಪ ನಾವು. ಇವತ್ತು ಗುಡ್ಲಾಗಿದ್ದೀವಿ ನಾವು. ನೋಡಿ ಒಳ್ಳೆ ಕೆಲಸ ಮಾಡಿದೆ. ಅಲ್ಲಿಂದ ನಾನು ಏನು ಮಾಡ್ತಿದ್ದೆ? ಹಾಂ, ಏನು ಮಾಡ್ತಿದ್ದಪ್ಪ? ಹೌದಲ್ಲ, ಕೆಲಸ ಮಾಡಿರೋದಪ್ಪ. ಆರೋಗ್ಯ ಮಾತಾಡಲ್ಲ, ಕೈ ಇಲ್ಲ ಕಾಲಿಲ್ಲ, ಅಳ್ಳಾಡ್ತವೆ, ಕೈಗಳು ಸೇರ್ಕೊಳ್ತೇವೆ. ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಮಾಲ್ಟ್ ಮಾಡಿ ರಾಗಿ ಅಂಬ್ಲಿ ಮಾಡಿ ಕುಡಿಸಿ ಆರೋಗ್ಯ ಬರುತ್ತೆ. ನಿದ್ದೆ ಬರಲ್ವಾ? ನೆಮ್ಮದಿ ಇಲ್ಲೋ? ಮನೆ ಟೆನ್ಷನ್ ಇದೆಯಾ? ಮೊಸರನ್ನ ಬೆಲ್ಲ ಬಲತ್ತೀನಿ, ಮೊಸರನ್ನ ಬೆಲ್ಲ ಬಾಳೆಹಣ್ತೀನಿ. ನಾರ್ಮಲ್ ಮುದ್ದೆ ಊಟ ಮಾಡಿ ಬೆಳಗ್ಗೆ ದೋಡಿ ಬೆಳಗ್ಗೆ ಜಲ್ದಿ 5 ಗಂಟೆಗೆ ಎಲ್ಲ ನಿಮ್ಮ ಮುಗಿಸಿ ನಿಮ್ಗೆ ಎಲ್ಲ ಮಾಡಿ ಯಂತ್ರ ಕಟ್ಲೆ ಫೋಟೋಗಳಂತೆ ತೊಳೆದು ಬಳದು ಎಲ್ಲ ಆಗೋಕ್ಕೆ 10 ಗಂಟೆ ಆಗುತ್ತೆ. ಮತ್ತೆ ಹೋಗಿ ಮನೆ ನಿಮ್ಮನ್ನೆಲ್ಲ ಕ್ಯಾನ್ಸರ್ ಮುಟ್ಟಿ ಸ್ನಾನ ಮಾಡ್ಕೊಂಡು ಹೋಗಿ ನಮ್ಮ ಮಕ್ಕಳು ಮಲಗಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಮತ್ತೆ ಬರ್ತೀವಿ. 7ವರೆಗೆ ಹೋಗಿ ತೊಳೆದು 6 ಗಂಟೆಗೆ ಹೋಗ್ತೀವಿ. ಬೆಳಗ್ಗೆ ಪೂಜೆ ಆಗಿರುತ್ತೆ, ನಿಮ್ಗೆ ಗೊತ್ತಿರಲ್ಲ. 9 ಗಂಟೆ ಅಲಂಕಾರ ಮಾಡೋದು ನಿಮಗೆ. ಅಷ್ಟದ ಮಗಳು ಒಂಚೂರು ಆಟ ಆಡಿಸ್ತೀವಿ. 9 ಗಂಟೆ ಯಾಕೆ ಮಾಡಿ ಗೊತ್ತಾ? ಬೆಳಗ್ಗೆ ದೇವ್ರ ಒಳಗೆ ಬಿಡಲ್ಲ ಅವರು. ಮಕ್ಳು ಒಳಗೆ ಕೊಡ್ಬತ್ತ ಇಟ್ಕೊಳ್ಳೋ ಬಂದರೆ ಮಕ್ಳು ಆಡಾಗಿಲ್ವಾ ಅಂತಾರೆ. ಇಲ್ಲಿ ಆಡ್ಬೋದು ಒಳಗಡೆ. ಬಾಯಿ ಒಳಗೆ ಆಡ್ರಿ ಏನು ಮಾಡೋದು ನಾವು? ಸುತ್ತಲೂ ಕರೆಂಟ್ ಹೊಡ್ರೆ ಏನು ಮಾಡೋದು? ಒಳಗೆ ಬಿಟ್ಟರು ಬರೋಲ್ಲ, ಆಡಿಸ್ಬೇಕಾದ ಮಕ್ಕಳನ್ನ. ಮೊನ್ನೆ ಅವ್ರು ಯಾರೋ ಬಂದಿಲ್ಲ ಅಕ್ಕಯ್ಯ ನಮ್ಮ ಮಕ್ಕಳಂತವಳು. ಮಕ್ಕಳುಗಳಮ್ಮ ಅವು ಹಾಸ್ಟ್ಲಾಗವೇ ಇವತ್ತು ಆಡಲಿ ಬಿಡಿ, ನೀವೇನು ಮಾಡ್ತೀವಿ? ಹಾಸ್ಟ್ಲಿ ಹಾಕಿದ್ದೀವಂತೆ. ಎಂಥ ಖುಷಿಯಿಂದ ಹೇಳ್ಕೊಂತಲ್ಲ ಅವನ್ನ. ಮಕ್ಕಳನ್ನ ನೀವು ಸಾಕಬೇಕು, ತಾಯಿನ ನೀವು ಬೇಡ್ಕೋಬೇಕು. ಗೊತ್ತಾಯ್ತಾ? ಹಿಂಗೆಲ್ಲ ಕಾಯಿಲೆ ಬಂದಿದೆ ಅಂತಲ್ಲ. ಯಾವ ಮನುಷ್ಯನೂ ಕಾಯಿಲೆ ಹಾಸ್ಪಿಟ್ಲಿಗೆ ಹೋಗಲ್ಲ, ಕಷ್ಟದ ದೇವಸ್ಥಾನಕ್ಕೆ ಬರಲ್ಲ. ಇಲ್ಲಿ ಬಂದು ತೋರಿಸಂತವೆ. ಬೆಳಿಗ್ಗೆ 5 ಗಂಟೆಗೆ ಬಂದೀನಿ, ಬೆಳಿಗ್ಗೆ 6 ಗಂಟೆಗೆ ಬಂದೀನಿ. ಯಾರೋ ಒಬ್ಬ ಬೆಂಗಳೂರು ಕಸ ಹೊಡೆದು ಹೊಡೆದಿಲ್ಲ ಅಂತ ಕಸವ. ದೇವ್ರ ಮುಂದೆ ಕಸ ಎತ್ತಿ ಧೂಳೆತ್ತಿ ಪುಣ್ಯ ಬರುತ್ತೆ. ಅಲ್ಲಿ ನೋಡಿ ಆ ಪುಳಗಿ ಒಳತಿಲ್ಲ ನಾನು. ಅವಳು ಸಂಧ್ಯಾ ಅಂತ
ಆ ಪುಣ್ಯತ್ಗೀತಿ ಮಕ್ಕಳು ಇಟ್ಕೊಂಡು ಪಾತ್ರೆ ಬಿಡಿಸಲ್ಲಿ ಮಗು ಹುಡುಗ ಒಳಗಲ್ಲ ಕೆಲಸ ಮಾಡ್ತಾಳೆ. ನೀವೇನು ಮಾಡ್ತೀರಿ? ದೇವ್ರ ಒಳ್ಳೆ ಜಾಗದಲ್ಲಿ, ಅಲ್ಲಿ ದೇವ್ರ ಪಾತ್ರೆ ಬೆಳೆ ಜಾಗದಲ್ಲಿ, ನಮ್ಮ ದೇವ್ರ ಒಳ್ಳೆ ಜಾಗದಲ್ಲಿ ಹೋಗಿ ಮಾಡ್ತೀರಿ ಗಲೀಜು ಮಾಡಿರಿ ಅಂತ ಬೈದರೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋಗ್ತೀರಿ ಅಲ್ವಾ? ದೇವ್ರ ಬಾವಿ ಅದು, ಅಲ್ಲಿ ಹೋಗಂಗಿಲ್ಲ, ಬೋರ್ಡ್ ಹಾಕಿದ್ದು ಆಗಿದೆ ಅಲ್ಲಿಗೆ ಹೋಗೋದು, ಮತ್ತೆ ಅಲ್ಲೇ ಹೋಗೋದು, ಎಲ್ಲಿ ಈ ಕಡೆಗೆ ಹೋಗೋದೇ ಇಲ್ಲ, ಬಾತ್ರೂಮ್ ತೊಳಗೆ ಹೋಗೋದೇ ಇಲ್ಲ ಆಯಿತಾ? ಇನ್ನೊಂದು ತೀರ್ಥ ಹಾಕ್ತೀನಿ. ಏನೇನು ಕಷ್ಟ ಬಂದಿದ್ದು ನಂಗೆ ಗೊತ್ತಿಲ್ಲ, ಏನೇನೋ ಕಷ್ಟ ಇದ್ದರೆ ನೀವು ಬೇಡಿಕೆಬೇಕು, ನಾನು ಬಂದು ಹುಷಾರು ಮಾಡ್ತೀನಿ. ಸುಳ್ಳು ಮತ್ತು ಗುರುಗಳು ಸ್ವಾಮಿಯರು ಎಲ್ಲ ಸುಳ್ಳು. ಇಲ್ಲ ನಮ್ಗೆ ಒಳ್ಳೇದಾಗಿತ್ತಲ್ಲ, 3 ಆಪ್ರೇಷನ್ ಆಗಿ ಮತ್ತೆ 2 ಅಡಿಕೆ ಹಾಕಿ ಬಂದಿಲ್ಲ. ಬಾ ಇಲ್ಲಿ ಹೇಳು. ಯಾವ ಹೇಳಿ. ನಮ್ಮ ಹೆಸರು ಶಾಂತ ಅಂತ. ಶಾಂತ ಅಂತ ಬೆಂಗಳೂರಿನಿಂದ ಬಂದಿರೋದು. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಆಪ್ರೇಷನ್ ಆಗಲ್ಲ ಅಂದಿದ್ರು. ಏನು ನನಗೆ ಹೊಟ್ಟೆಲಿ ಗಡ್ಡೆ ಇರೋದು ಎಲ್ಲೋದ್ರೂ ಆಗಲ್ಲ ಅಂದಿದ್ರು. 3 ತಿಂಗಳು ಸುತ್ತಿದ್ವಿ ಹಾಸ್ಪಿಟ್ಲಲ್ಲಿ. ಯೂಟ್ಯೂಬಲ್ಲಿ ನೋಡಿ ನೈಟ್ ಬೇಡ್ಕೊಂಡೆ, ಅಮ್ಮ ನೀನಿರೋದು ಸತ್ಯ ಆದರೆ ನನಗೆ ಆಪ್ರೇಷನ್ ಆದರೆ ಖಂಡಿತ ನಾನು ಹುಡ್ಕೊ ಬರ್ತೀನಿ ಅಂತ. ಅದೇ ರೀತಿ ಮತ್ತೆ ಒಂದು 8 ದಿನ ಟೈಮ್ ನೋಡೋಣಮ್ಮ, ಇದು ಯಾಕೋ ಫುಲ್ ದಪ್ಪ ಇದೆ ಗಡ್ಡೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದರು. ಬಂದ್ಬಿಟ್ವಿ. ಯಾರೋ ಒಂದು ಮುಖಾಂತರ ಬಂದು ಅಂಗಡಿ ಹತ್ರ ನಾವು ತರಕಾರಿ ಸೊಪ್ಪು ವ್ಯಾಪಾರ ಮಾಡೋದು, ಅವ್ರು ಹೇಳಿದ್ರು ನಾನಿದ್ದೀನಿ ಬಾರಮ್ಮ ನಾನು ಸೇರಿಸ್ತೀನಿ ನಿನಗೆ ಅಳಬೇಡ ಅಂದರು. ಕರ್ಕೊಂಡೋಗಿ ಅವ್ರ ಮುಖಾಂತರ ಆಯಿತು. ಈ ಅಮ್ಮನ ಡೈಲಿ ಬೇಡ್ತಾ ಇದ್ದೆ ನಾನು. ಪ್ರತಿದಿನ ಒಂದು 20 ಸಲ ಕೇಳ್ಕೊತಾ ಇದ್ದೆ, ಅಮ್ಮ ನನಗೆ ಯಾರೂ ಇಲ್ಲ, ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಡು, ಮೈಂಡ್ ದುಡಿಯೋಕ್ಕೆ ಅಂತ. ಈಗೂ ಸ್ವಲ್ಪ ಆರೋಗ್ಯ ತೊಂದರೆ ಆಗಿತ್ತು ನೋಡೋಕ್ಕೆ. ಈಗ ಆಪರೇಷನ್ ಎಲ್ಲ ಆಯ್ತು? ಆಯಿತು, 3 ಆಪ್ರೇಷನ್ ಆಗಿದೆ. ಡಾಕ್ಟರ್ ಮುಂಚೆ ಆಪರೇಷನ್ ಆಗಲ್ಲ ಅಂದಿದ್ರು. ಬೇಡೋದು ಅಂತ ನಮ್ಮ ಧರ್ಮ, ಕೊಡೋದು ಅದು. 3 ತಿಂಗಳಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತು, ಜ್ವರನೇ ಕಡಿಮೆ ಆಗ್ತಿರ್ಲಿಲ್ಲ. 15 ದಿನಕ್ಕೆ ಒಂದ್ಸಲ ಜ್ವರ ಬರೋವು. ಇಲ್ಲಿಗೆ ಬಂದು ಬೇಡ್ಕೊಂಡು ಹೋದ್ಮೇಲೆ 1 ತಿಂಗಳಾಯ್ತು ಬಂದಿತ್ತು. ಬೇಡ್ಕೊಂಡೋದ್ಮೇಲೆ ಹುಷಾರಾಯ್ತು. ಏನಾಗಿತ್ತು? ಜ್ವರ ಸಿಕ್ಕಾಬಿಡ ಜ್ವರ ಬರ್ತಿತ್ತು, ಹುಷಾರೇ ಆಗ್ತಿರ್ಲಿಲ್ಲ. ಇಲ್ಲಿ ತೋರಿಸಿದ್ರು, ಒಂದು 7-8 ಕಡೆ ತೋರಿಸಿದ್ರು ಆಸ್ಪತ್ರೆಯಲ್ಲಿ. ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ ಈಗ ಚೆನ್ನಾಗಿದೆ. 1 ತಿಂಗಳಾಯ್ತು ಬೇಡ್ಕೊಂಡು ಹೋಗಿ. ಇಲ್ಲಿಂದ ಬೇಡ್ಕೊಂಡು ಹೋದ್ಮೇಲೆ ಜ್ವರ ಕಮ್ಮಿ ಆಗಿದೆ? ಜ್ವರ ಬಂದೇ ಇಲ್ಲ, ಜ್ವರ ಬಂದೇ ಇಲ್ಲ. ಚೆನ್ನಾಗಿದೆ. ಏನು ಹೇಳಿದ್ರಿಲ್ಲ? ಡಾಕ್ಟ್ರು ಸರಿಯಾಗುತ್ತೆ, ಸ್ವಾಮಿ ಸಿಕ್ಕಿರ್ಲಿಲ್ಲ ಅವತ್ತ. ಡಾಕ್ಟ್ರು ಇಂಜೆಕ್ಷನ್ ಮಾಡೋದು ಮತ್ತೆ ಕಳಿಸ್ತಾ ಇರ್ತಾರೆ ಮನೆಗೆ, ಹುಷಾರೇ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ 1 ತಿಂಗಳಾಯ್ತು. ಅವತ್ತಿಂದ ಜ್ವರ ಬಂದರೆ ಚೆನ್ನಾಗತ್ತೆ. ತೀರ್ಥ ತಗೊಂಡೋಗಿದ್ರಿ, ಪೂಜೆ ಮಾಡಿಸ್ಕೊಂಡು ಹೋಗಿದ್ರಿ ಅಷ್ಟೇ? ನೀವು ಬೇಡ್ಕೊಂಡು ಹೋಗಿದ್ರಿ? ಸ್ವಾಮಿಯವ್ರು ಏನು ಕೇಳಿ ಅದಕ್ಕೆ ನಾವು ಹೇಳಿದ್ವಿ ಏನಾಯ್ತು ಹೇಳ್ತಲ್ಲ? ಬೆಳ್ಳಗಾಗಿತ್ತು ತಲೆ ತುಂಬ ಆಗುತ್ತೆ ಅಂತ ಭಯ ಜಯಂತ ಬಸವಣ್ಣ ದುರ್ಗೇಶ ಪುಳ್ಗೆ ಬಳ್ಳಿಗೆ ಅಂತರ ಏನಾಗಿದೆ ಹೇಳಿ. ಇವಳಿಗೆ ಬೆಳ್ಳಗಾಗಿತ್ತು ಅಣ್ಣ. ಇಲ್ಲಿಗೆ ಫಸ್ಟ್ ಬಂದಿದ್ವಿ ನಾವು, ಅವ್ರು ಬಂದಿರ್ಲಿಲ್ಲ. ಆಗ 2ನೇ ಸತಿ ಬಂದಾಗ ಭಯ ಹುಷಾರಾಯ್ತು. ಆಶೀರ್ವಾದದಿಂದ ಹಿಂಗೋ ಹೋಗ್ತಾ ಇದೆ. ಯಾರು ಆಶ್ರಯ ಮಾಡಿದ್ದು? ನೀವೇ. ದೇವ್ರ ಅಲ್ಲಿ ಒಳಗಡೆ ದೇವ್ರು. ಅಮ್ಮಂದು ಫಸ್ಟ್ ಆಯ್ತು, ಆಮೇಲೆ ನಿಮ್ದಾಯ್ತು. ಅಲ್ಲಿ ದೇವತೆ ಕೊಡ್ತಾಳೆ, ದೇವತೆ ಕೊಡ್ತಾರೆ. ನಾವು ಅವತ್ತೇ ನಂಬಿದ್ದಣ. 1 ವರ್ಷದಿಂದ ನಾವು ಬರ್ತಾ ಇದೀವಿ ಅಮ್ಮನ ದೇವಸ್ಥಾನಕ್ಕೆ. ಇವಾಗೇನು ತೊಂದರೆ ಇಲ್ವಾ? ಈಗ ಪೂರ್ತಿ ಕಮ್ಮಿ ಆಗುತ್ತೆ. ವೈಟ್ ಆಗಿ ಹೋಗಿದೆ, ಪೂರ್ತಿ ವೈಟ್ ಆಗಿ ಈ ಪೂರ್ತಿ ಕಮ್ಮಿ ಆಗುತ್ತೆ. ಯಾಕಂತ ಅಣ್ಣ ಅವನಿಗೂ ಒಂಚೂರು ಹಾಕ್ರಿ ನಂಗೆ. ಬುಕ್ಕಲ್ಲಿ ಬರ್ಸ್ಬೇಕು, ಇವನ್ಗೆ ಬುಕ್ಕಲ್ಲಿ ಬರ್ಸಿ. ಇವ್ರ ಕೈಲಿ ಅಂತರ ಹಾಕಿದ ಗಂಧ ಅದೇ ಸಾಕು. ಅಂತರ ಹೊಸ ಅಂತರ ಆಯ್ತಾ? ಈತೇನ ನಿಂಜೆ ಗೊತ್ತಿಲ್ವಲ್ಲ? ತಮ್ಮ ಇಸ್ಕೊಂಡು ಅದಾಗೆ ಹೆಂಗ್ ಬಿಡ್ಬೇಕು ನಿಮ್ಮ ಬಜ್ಜಿರ್ತಾಳೆ? ಸುಳ್ಳು ಹೇಳ್ತೀಯ? ನಾವು ಬಂದಿದ್ವಿ ಹಳೆಬೀಡು ನಮ್ಮ ಸಾನೇನಹಳ್ಳಿ ಅಂತ. ನಾವು ಫಸ್ಟಿನ ಸತಿ ನಾವು 5 ಜನ ಬಂದಿದ್ವಿ. ಅವಾಗ ಒಂದ್ಸತಿ ಹೇಳ್ಕೊಂಡು ಹೋಗಿದ್ವಿ ಮಗುಗೆ ಹುಷಾರಾದ್ರೆ ಬರ್ತೀವಿ ಅಂತ. 2ನೇ ಸತಿ ಬಂದ್ವಿ, ಅವಳನ್ನ ಕರ್ಕೊಂಡ್ ಬಂದಿದ್ವಿ. ಆಗ ಅಣ್ಣಂಗೆ ತೋರಿಸ್ಕೊಂಡು ಹೋಗಿದ್ವಿ ಈ ಥರ ಆಗಿದೆ ಅಂತೇಳಿ. ಆಮೇಲೆ ಸರಿ ಅಂತ ಹುಷಾರಾಗಿತ್ತು. ಮತ್ತೆ ತಿರ್ಗಾ 3ನೇ ತಿಂಗಳಿಗೆ ಬಂದ್ವಿ. ಆಗ್ಲೂ ಚೆನ್ನಾಗಾಯ್ತು. ಈಗಲೂ ಬಂದಿದ್ದೀವಿ, ಮನೇಲಿ ಎಲ್ಲರೂ ಚೆನ್ನಾಗಿ. ಏನಾಗಿತ್ತು? ಬೆಳ್ಳಗಾಗಿ ಮಚ್ಚೆ ಬೆಳ್ಳಗಾಗಿತ್ತು ನತ್ತಿಲಿ ಮಚ್ಚೆ ಆಗುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ಹುಷಾರಾಗಿರ್ಲಿಲ್ಲ. ಹಾಸ್ಪಿಟ್ಲ್ ಹೋಗಿದ್ವಿ, ತೋರಿಸಿದ್ವಿ, ಹುಷಾರಾಗಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಮಗೆ ಹುಷಾರಾಗಿರೋದು. ನಿಮಗೆ ಇಲ್ಲಿ ಹೇಳಿದ ಜಾಗ ಹೇಳಿದ್ಯಾರು? ಮೊಬೈಲಲ್ಲಿ ನೋಡಿದ್ವಿ ನಾವು. ಮೊಬೈಲ್ ನೋಡಿದ್ವಿ. ನಾವು ಯಾರಂದು ಕೇಳಿಲ್ಲ, ನಾವು ಮೊಬೈಲಲ್ಲಿ ನೋಡೇ ಬಂದಿದ್ವಿ. ನೀವು ಇಲ್ಲಿ ಬಂದ್ರಲ್ಲ ದೇವಸ್ಥಾನಕ್ಕೆ, ಅವಾಗ ಯಾರು ಇಷ್ಟೇ ದುಡ್ಡು ಕೊಟ್ಬೇಕು ಇಷ್ಟೇ ಏನು ಇಲ್ಲ, ಇವತ್ತರೆಗೂ ಕೇಳಿಲ್ಲ ಯಾರು. ನಮ್ ಖುಷಿಗೆ ಬರ್ತೀವಿ, ಆಶೀರ್ವಾದ ಚೆನ್ನಾಗ್ ಆಗುತ್ತೆ ಹೋಗಮ್ಮ ಅಂತ ಹೇಳಿ ಅಷ್ಟೇ. ಈಗಲೂ ಅಂತರ ಹಾಕ್ತೀನಿ, ದುಡ್ಡು ಬೇಡ. ಪೂರ್ತಿ ಹುಷಾರಾಗುತ್ತೆ, ನಂಬಿಕೆ ಹುಷಾರಾಗುತ್ತೆ. ನಾವು ನಂಬಿದೀವಿ ಇಲ್ಲಿ ಬರೋರ್ಗೆ ಏನ್ ಹೇಳ್ತೀರಾ ನೀವು? ಅರ್ಜೆಂಟ್ ಮಾಡೋರ್ಗೆ ಅಂತಾನೆ ಹೇಳೋದು ಅಣ್ಣ. ನಾವೇನು ಮೇನ್ ಆಗಿ ಸಮಾಧಾನದಿಂದ ಇರ್ಬೇಕು.
ನಂಬಿಕೆ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ಅವ್ರ ಮೇಲೂ ನಮ್ ಕೇಳ್ಬೇಕು, ದೇವ್ರ ಮೇಲೂ ನಮ್ ಕೇಳ್ಬೇಕು. ನಾವು ಅದೇ ಆಸೆ ಪಡೋದು. ನನ್ನ ನಂಬಾರ್ದು, ನಂಬೇಕು. ನಮಗೆ ತೊಂದರೆ ಕೊಡಬಾರ್ದು, ನಮಗೆ ಹಿಂಸೆ ಕೊಡಬಾರ್ದು ಅಷ್ಟೇ, ಬೇರೆ ಏನಿಲ್ಲ. ಕಟ್ ಮಾಡಿ. ನಾವು ತಾಳ್ಮೆಯಿಂದ ಕಾಯೋತ್ಗೆ ಅಣ್ಣ ಇಷ್ಟ ತನಕ ಇರೋದು. ಹೌದು, ನಮ್ಮನ್ನ ಕಾಯಿರಿ ಅಂತ ಹೇಳಲ್ಲ, ಬೇಡ್ಕೊಳ್ಳಿ, ನಮಗೆ ಹಿಂಸೆ ಕೊಡಬಾರ್ದು. ಅರ್ಜೆಂಟ್ ದರ್ಶನ ಆಗುದ್ಮೇಲೆ ಫಸ್ಟ್ ನಿಮ್ಗೂ ತಂಗಿ ತಗೊಂಬನಂತೆ, ಎಲ್ಲರಿಗೂ ತಗೊಂಬನೇ, ಬೇಡ್ಕೊಳ್ಳಿ ಮಾತ್ರ. ಮತ್ತೆ ಆಗ್ನೆ ಮಾಡಬೇಡಿ, ಮತ್ತೇನು ಕೇಳ್ಬೇಡಿ ಬಡವ್ರು ನಾವು. ಇದೇ ಖುಷಿ ನನ್ಗೆ ನಿಜವಾಗ್ಲೂ ಅಣ್ಣ. ಚೆನ್ನಾಗಿ ನಂಬಿದ್ದೀನಿ ನಾನು. ಅದು ಬೇಡ, ಇದೇ ಮನೆ, ತಲೆ ಕೆಸ್ಕೊಬಿಡಿ. ಬನ್ನಿ, ಬೇಜಾರದ ಬನ್ನಿ, ಯಾವ ನೀವು ನಿಮ್ಗೆ ಅನುಕೂಲ ಆದಾಗ ಬನ್ನಿ, ವಾರಕ್ಕೆ ಬನ್ನಿಪ್ಪ, ಬನ್ನಿ. ತಿಂಗಳಿಗೆ ಒಂದ್ಸತಿ ಬರ್ತಿದೀವಿ. ನೀವೆಲ್ಲ ಅಂದಾತ್ರ ನಮ್ಗೆ ಬರೋಕೆ ಬರ್ಬಿಡ, ಹಣ್ಣು ಗುಡ್ತಂಬ. ಬರ್ತೀನಿ ಅಣ್ಣ, ಬಂದು ತಗೊಬರ್ತೀನಿ. ನಿಜವಾಗ್ಲೂ ನನಗೆ ಚೆನ್ನಾಗಿ ಆಗ್ತೈತೆ, ನಾನು ತರ್ತೀನಿ ಅಣ್ಣ. ದುಡ್ಡು ಬೇಡ, ಅದೇ ಹೇಳಿದ್ದು, ಅಮ್ಮನೂ ಅದೇನೇ ಆಸೆ ಪಡೋದು. ದುಡ್ಡು ಬೇಡ, ಪ್ರೀತಿ ಬಾ ತಂಗಿ, ಇದೇ ನನ್ ಖುಷಿ. ನಿನ್ನ ತರ ನಂಗೂ ತಂಗಿದಳು, ನೀನೊಬ್ಳು ತಂಗಿ. ಅವ್ರ ತಂಗಿ ಇದ್ದಾರೆ ನಂಗೆ. ಮಮ್ಮಿ ದುಡ್ಗೆ ಸ್ವಲ್ಪ ಹೋಳಿಗೆ ಮಾಡ್ಕ್ಯ, ಇಬ್ರು ಗುದಾಡಲ್ವಾ? ಅವಳಿಗೆ ಯಜಮಾನ್ರು ಬೇಗ ತೀರೋಗ್ಬಿಟ್ರೆ ಅಣ್ಣ, ಅದೇ ನಮಗೆ ಬೇಜಾರು ಅಷ್ಟೇ. ಅವೆರಡು ಮಕ್ಳು ಏನ್ ಕೆಲಸ ಮಾಡ್ತೀನಿ? ಅವಳು ಮಗಳೇ 4 ಜನನು ಮಗಳು ಚಿಕ್ಕವಳು. ಆಯ್ತು ಸಣ್ಣ, ಇಲ್ಲಿ ತುಂಬಾ ಚಿಕ್ಕ ಏಜಿಗೆ ಅವ್ರು ನಮ್ಗೆ ಬಿಟ್ಟು ಹೋಗ್ಬಿಟ್ರು. ಅದೇ ಕೊಡ್ಲ ಪರವಾಗಿಲ್ವಾ? ನೋಡಿ ಕೊಡಿ ಅಣ್ಣ. ಕೊಡ್ಬೋದಾ? ಮಗಳು ಅಂತ ಮಗಳಲ್ವಾ? ಅದಕ್ಕೆ ಆಸೆ ಪಟ್ಟು ನೀವು ಏನ್ ಕೂಲಿ ಮಾಡ್ತೀರಾ? ಬ್ಯಾಗ್ ವ್ಯಾಪಾರ ಮಾಡೋದು. ಕೊಡ್ತೀವಿ ಸಪ್ಲೈ. ಹೌದಾ? ಯಾರಪ್ಪಲ್ಲೇ ಯಾವ್ದ್ರ ಬಂದಿರಿ ನೀವು? ಅದ ಓಮಿನಿ ಸ್ಟಿಕ್ಕರ್ ಹಾಕೊಂಡಿದ್ರಾ? ಇದೆ. ಒಂದು ನಿಮಿಷ ಹಂಗೆ ರೀ. ಹೌದಾ? ತುಂಬಾ ಬಡವ್ರ ನೀವು? ಬ್ಯಾಗ್ ವ್ಯಾಪಾರ ಮಾಡ್ತೀವಣ್ಣ. ಅಂದ್ರೆ ಬೆಣ್ಣೆಗೆ ಉದ್ಯೋಗ ಹೆಂಗಿದೆ? ದುಡ್ಡು ಮೇಲೆ ಸುಡಿತೀರಾ? ಅದೇ ಇಲ್ಲೇ ಅಂಗಡಿಗಳಿಗೆ ಕೊಟ್ಟ ಕಡು ತಮ್ಮ ಬೈಲು ನಾನು ಅಂದಿದ್ದೀನಲ್ಲ ಈಗ. ನೀವು ಅಣ್ಣ ಈಗ ಅಲ್ಲಿ ನಿಮ್ಗೆ ದುಡಿಮೆ ಹೆಂಗ್ ಸಾಗುತ್ತೆ? ಚೀಲ ತಗೊಬಂದ್ಬೇಕು. ನೀವು ಅಂಗಡಿಗೆ ನಮ್ಮ ದೇವಸ್ಥಾನಕ್ಕೆ ಏನಾರು ಕೊಟ್ಟಿದ್ರಾ? ನನ್ನ ತಂಗಿ ದೊಡ್ಡ ಮಗಳೇ, ತೀರೋದ್ರಿಗೆ ಇರೋದ್ರೆ ಅನ್ಕೋಬೇಡ, ದೇವರಾದ್ರೆ ಅನ್ಕೊಬಿಡ್ಬೇಕು ಆಯ್ತಾ? ನೀವು ಇಷ್ಟ ಎಷ್ಟೇ ಬಂದಿರಾ? 8 ಜನ. ಒಂದೇ ಬಂದಿರಾ? 4 ಜನ ಮೊಮ್ಮಕ್ಳು, 2 ಸೊಸೆರು, 1 ಮಗ. ನಿಮ್ಗೊಂಚೂರು ಅಕ್ಕಿ ಕೊಡ್ತೀನಿ ನಾನು, ನಿಮ್ಮ ಮನೆ ಊಟಕ್ಕೆ. ಬೇಡ ಬೇಡ ಅಣ್ಣ, ಚೆನ್ನಾಗಿದ್ರೆ ಬೇಡವಾ? ಚೆನ್ನಾಗಿರ್ತಾ ಇದೆ ಅಲ್ವಾ? ಜಾಸ್ತಿ ಆಸೆ ಪಡ್ಬಾರ್ದು ಬರೋಣ. ಹೊಲ್ ಕೊಡ್ತೀವಿ ಬಿಡೋಣ ಹಂಗೆ. ಬೇಡ ಪ್ರಸಾದ ಇಸ್ಕೊಳ್ಳಿ, ಬೇಡ ಬೇಡ ಅವ್ರ ಕೈಯಿಂದ ಕೊಟ್ಟಾಗ ನಾರ್ಬಲ್ ಜೀವನ ಮಾಡ್ತೀವಿ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಬಾಯಲ್ಲಿ ಯಾರು ಬಾಯಲ್ಲಿ ನೆಂಟಸ್ತನ ಬಂತಂಗಳಾಗ್ಬರ್ತನ ದಾನದಲ್ಲಾಗ್ಬೇಕು. ಇದೇ ಊರಿಗೆ ನಮ್ಮಪ್ಪ 2 ರೂಪಾಯಿ ಸಂಬಳ ಊಟಕ್ಕೆ ಬಂದಿದ್ದಂತೆ, ಊಟಕ್ಕೆ. ಇದೇ ಮನೆ ಅದೇ 12 ರೂಪಾಯಿ ಲೋಟ್ ತೊಡೋದು ಬ್ರಿಟಿಷ್ ಹಬ್ಬಲ್ಲಿ ಲಾರಿ ಓಡಿಸಿ ಬಸ್ ತೊಳೆದಿನಿ ನಾನು. ಇವತ್ತು ತಾಯಿ ನಮ್ಮವ್ವ ನಿಮ್ಮಂಥವ್ರಿಗೆ ಕೊಡೋಕ್ಕೆ ಕೊಟ್ಟಾಳೆ. ನಿಮ್ಮಂಥ ನನಗೆ ನಮ್ಮ ಭಕ್ತರಿದ್ದಾರೆ, ನನಗೆ ನಾನು ನಂಬಿರೋ ಅಂತ ಇದ್ದಾರೆ. ನಮ್ಮ ಹುಡುಗರು ಸಹಾಯ ಮಾಡ್ತೀರಲ್ಲಪ್ಪ, ಹಾಂ ಅವ್ರು 1 ರೂಪಾಯಿ ಕೊಡೋರಿದ್ದಾರೆ. ನಾನೇ ದಾರಿ ಇಷ್ಟ ಅಲ್ಲ, ಅವ್ರು ಕೊಟ್ಟಿದ್ದು ನಿಮಗೆ ಕೊಡ್ತೀನಿ. ನೀವು ಸಾಧ್ಯವಾದ್ರೆ ಒಂದ್ಸರಿ ಬಂದು ತಾರ್ಪಟ್ಟು ಕೊಡಿ. ಯಾಗ ಮಕ್ಳಿಗೆ ಮಳೆಗೆ ಬಂದಾಗ ನೇತಾಡ್ತೀನಿ, ಆಗ್ಬೋದಾ? ಯಾರಿಲ್ಲ ಗಂಡಿಲ್ಲ ಅನ್ಕೋಬೇಡ, ಅನ್ನಿದ್ದೀನಲ್ಲ ಅನ್ನಿದ್ದೀನಲ್ಲ. ಇಲ್ಲಿ ಬಾ ಮಕ್ಕಳ, ಮಕ್ಕಳು ನಾನು ಸರ್ ಮಕ್ಕಳು ದೊಡ್ಡಪ್ಪ ಅಂದ್ರು ಇದ್ರ ಬಗ್ಗೆ ಮಕ್ಕಳು ನೀನು ಕೊಡ್ತಂದ. ಇವೇ ದೇವರು, ಯಾರಿಲ್ಲ ಅನ್ಕೋಬೇಡ ಮಕ್ಕಳೇ, ದೇವರಾದರೆ ಅನ್ಕೊ ನಾವೆಲ್ಲ ಇದ್ದೀವಿ ಅಂತ. ಒಳ್ಳೆ ಭಾವ ಅಲ್ವಾ? ಒಳ್ಳೆ ಭಾವ, ಒಳ್ಳೆ ಭಾವ. ನಾನು ಒಳ್ಳೆ ಭಾವ ಅಲ್ಲ, ನಾನು ಒಳ್ಳೆ ಭಾವ ಅಲ್ವಾ? ನೀವು ಅವರು ಅಣ್ಣ, ನೀವು ಅಣ್ಣನೇ. ಬೆಳಗ್ಗೆ ದುಡೀರಿ ಕೈ. ಭಾಳ ಸಂತೋಷ. ಮನೆ ಬಂದು ಕಸ ಹೊಡಿತೀರ, ಅದೇ ಪುಣ್ಯ. ಊಟ ಮಾಡಿ ಏನು ತರ್ತೀಯ? ಗಂಟೆ ತಗೊಬಂದು. ಗಂಟೆ ಬೇಡ, ನಿನ್ ಗಂಡು ಹುಷಾರಾಗಲಿ. ಯಾವ್ದಾದ್ರು ಗಂಟೆ ಕೊಡು, ಮರಿ ಕೊಡೋದಿಲ್ಲ. ಒಟ್ಟು ಗಂಡು ಯಾವ್ದಾದ್ರು ಗಂಟೆ ಫಸ್ಟ್ ಬೇಡ್ಕೊಂಡು ಹೋಗು. ಉಳಿಸ್ಬಿಟ್ಟು ಅದನ್ನ ಕೇಳಿ ಕಷ್ಟ ನೋಡಿದ್ರು ಕರ್ಡು ಬೇಡವ, ಅದೇನು ಬೇಡ. ದೇವರು ಆಯಸಾರ ಕೊಡ್ಲಿ, ನೆಮ್ಮದಿ ಕೊಡ್ಲಿ, ಸಾಕು. ಗಂಟೆ ಹಾಕುತ್ತಲ್ಲ, ಆಮೇಲೆ ನೋಡೋಣ. ಇದು ಬೆಲ್ಲ ಮಡಗಿ ಕೊಡಿದೆ, ಒಂದು ಪ್ಯಾಕೆಟ್ ಪೀಸ್ ಕೊಡಿದೆ. ಬಯಲು ಮಡಗಿ ಕೊಡ್ತೀನಿ, ಮಡ್ಡಗಿ
ನಾವು ಎಲ್ಲ ದೇವ್ರ ಮುಂದೆ ಯಾರ ನಡೆಯಲ್ಲ. ನಾವೇನು ನಿಮ್ಮ ಗಂಡು ಒಂದು ನ್ಯಾಯ ಸರ ಕೊಡ್ಲಿ ಬೇಡಿಕೆ ಆಯ್ತು ಕಣಪ್ಪ. ಒಳ್ಳೆದು ಉಂಟಿಲ್ಲ ಬೆಳ್ಳದು ಗೊತ್ತಿಲ್ಲ ಕಣಪ್ಪ. ಹಾಸ್ಪಿಟ್ಲಿಗೆ ಇಲ್ಲಿ ತಿರುಗಿ ಸಾಕಾಗಿ ಹೋಗಿತ್ತು ಕಣಪ್ಪ. ತಾಯಿ ನಮ್ಮವ್ವ ಹೇಳಿದ್ವು ಅಂತ ಕರ್ಕೊಂಬಂದೈತೆ ಸಾಕಣವ. ಕಾಲು ಊತೆಲ್ಲ ಹಿಡಿದು ಸರಿ ನಮ್ಮಮ್ಮನ ಇವರು ಯಾವ ತಾಯಿಗೂ ಅಳ್ತೈತಿ. ಇವ್ರ ಯಜಮಾನಿಗೆ ಹುಷಾರಿಲ್ಲಂತೆ. ಯಜಮಾನ್ ಹುಷಾರಾಗಿ ನೀವು ಒಂದ್ಸರಿ ದೇವ್ರನ್ನ ಬೇಡ್ಕೊಳ್ಳೋಣ. ಎಲ್ಲ ಒಂದ್ಸರಿ ಜ್ವರ ಹೇಳ್ಬಿಟ್ಟು ಒಂದ್ಸರಿ ಜ್ವರಾಗಿ ಈ ತಾಯಿಗೆ ಬೇಡ ಕೈ ಮುಗಿಯೋದಕ್ಕಿಂತ ಕರ್ಕೊಂಡೋಗಿ ಕೈ ಮುಗಿರಿ. ದೇವ್ರು ನಿಮ್ಮ ಗಂಡಿಗೆ ಆಯಸ್ಸಾರ ಕೊಡಲಿ. ಇದನ್ನ ನಾವು ಬೇಡ್ಕೋಬೋದು. ಆಯ್ತು ಕಣ್ರಪ್ಪ, ಆಯ್ತು ಕಣ್ರಪ್ಪ. ಒಂದ್ಸರಿ ನಮ್ಮಮ್ಮಂಗೆಲ್ಲ ಒಳ್ಳೇದಾಗಲಿ ಕೈ ಮುಕ್ಕಳಿ. ಅದ್ರ ಈ ತಾಯಿ ಯಾರ ಗೊತ್ತಿಲ್ಲ ಅಳ್ತೈತೆ. ಮಕ್ಕಳು ಯಾರ ಗೊತ್ತಿಲ್ಲ ನೋಡ್ಕೊಳ್ಳಲ್ಲ. ನನ್ನ ಗಂಡ ನಿಮಿಷ ಕೊಟ್ಟು ಕೊಟ್ಟರು ಅಪ್ಪ. ನಾನು ನನ್ನ ಗಂಡನ ಕೈಲಿ ಕಲ್ಲು ಮಾಡ್ತಿದ್ದಲ್ಲ ಕಣಪ್ಪ. ನನ್ನ ಗಂಡನಾಗಿಲ್ಲ ನಾನು ಕರೆಕ್ಟ್ ಬರ್ತೀನಿ ಕಣಪ್ಪ. ನಾನು ಕುಂಕುಮ ಕೊಡ್ತಾರೆ. ಕುಂಕುಮ ಕೊಟ್ರಪ್ಪ ನಮ್ಮ ಅಜ್ಜಿ ಅವುಗೆ. ಬಳೆ ದಯವಿಟ್ಟು ಬೇಡ ಆದ್ರೆ ಬಿಸಾಕ್ ಹೋಗ್ಬೇಡಿ. ಹೊಡೆದೋಯ್ತು ಡಸ್ಟ್ಬಿನ್ ಹಾಕಿ ಹೋಗಿ. ಎಲ್ಲಿ ಬೇಕಲ್ಲ ಎಸಿಬೇಡಿ. ಗೊತ್ತಾಯ್ತು ನಮ್ಮ ಬಳೆ ಆದ್ರೆ ಸಾಕಾಯ್ತು. ಬಳೆ ಎಲ್ಲಿ ಬೇಕಲ್ಲ ಬಿಸಾಕ್ಬಾರ್ದು. ಗೊತ್ತಾಯ್ತಾ? ಹೊಡೆದೋಯ್ದ್ರೆ ನಿಮ್ಗೆ ಆಗಲ್ಲ ಅಂದ್ರೆ ಡಸ್ಟ್ಬಿನ್ ಹಾಕ್ಬಿಡಿ ದಯವಿಟ್ಟು. ಡಸ್ಟ್ಬಿನ್ ಗೊತ್ತಲ್ಲ ಎಸಿಬೇಡಿ. ಯಾರಣ್ಣ ಯಾರು ಅಣ್ಣ ಅಪ್ಪ ಎಲ್ಲ ಇಲ್ಲ ತಗೊಳ್ಳಿ. ಕೈ ಬಡ್ಡಿ ಅಣ್ಣ ಬಂದ್ವಾ? ಯಾಕೆ 3 ಸರಿ ಕೇಳ್ತಿ? ಯಾರಿಗೆ ಕೊಡ್ತೀನಿ ಯಾರು ಬೇರೆ ಕೊಡ್ತೀನಿ? ಸ್ಟೇಷನ್ ಅಂತಾರೆ ನನಗೆ. ಸ್ಟೇಷನ್ ಅಂತಾರೆ ನನಗೆ 3 ಸರಿ ಬಳೆ ಕೇಳ್ತಿಲ್ಲ. ಬನ್ನಿ. ಇನ್ಯಾರು ಬೇಕು ಬಳೆ? ಇನ್ಯಾರು ಬೇಕಾ? ಅಣ್ಣೆ ಅಂದ್ರ ಕೂಡ ಯಾರು ಅಣ್ಣೆ ಅಂದರು ಹಿಂಗ್ಯಾರ ಆತಿ ಕೇಳ್ಬೇಡಿ. ಟೊಮೆಟೊ ಯಾವ್ಯಾರ ಕವರ್ ಬೇಕಾ? ಯಾರು ಕವರ್ ಬೇಕಾ? ಬನ್ನಿ ಬನ್ನಿ ಆಧಾರ್ ಬನ್ನಿ 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 ಬನ್ನಿ. ಭಟ್ರೆ ಇವ್ರು ಎಂತ ಅರ್ಜೆಂಟ್ ಮರೆ ಇವ್ರೆಲ್ಲ ಇದೆಲ್ಲ ಆಯ್ತಾ? ಅಕ್ಕ ಆ ಕಡೆ ಹಿಂದೇನು ಬರಬೇಡಿ ಅಣ್ಣ. ನಿಮ್ಮ ಹಿಂದೇನು ಬರಬೇಡಿ. ಆ ಕಡೆ ಬನ್ನಿ. ದೇವ್ನ ಹತ್ತಿರ ಆಯ್ತಾ ಬರೋ ಮಗಿ ಇಲ್ಲಿಗೆ ನಿಮ್ದಾಯ್ತಾ? ನೀವು ಒಳಗೆ ಬರ್ರಿ. ಒಬ್ಬೊಬ್ರು ಒಳಗೆ ಬರ್ರಿ. ಹಿಂಗೆ ಅಡ್ಡ ತಿಂಡಿ ಬಂದ್ರು ಅಬ್ರು ದೇವ್ರ ಇಷ್ಟೊಂದು ಐದು ಸಣ್ಣದು. ಈಗ ಅವ್ನು 3ನನಗೆ ನಮ್ಮ ಮಕ್ಕಳು ಗಂಡು, ನಂಗೆ ಗಂಡು, ತಮ್ಮಂಗೆ ಗಂಡು, ತಂಗಿ ಗಂಡು ಕಿರ್ಗಂಡ ಬಿಡ. ಇನ್ನೂ ಮದುವೆ ಆಗಿದ್ದಾರೆ. ಅವನಿಗೊಂದು ಹೆಣ್ಣು ಸಾಕು. ನಮ್ಗೆ ಹೆಣ್ಮಕ್ಳೇ ಇಲ್ಲ. ಗ್ರೂಪ ಇನ್ನೊಂದು ಕೊಡೋದು ಇನ್ನೊಂದು. ಇದು ಎಷ್ಟು ಕೋಟಿ ಕೊಟ್ಟಂಗೆ ದುಡ್ಡು?